ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಸುಮಾ ಸುಮಾ ಬಂದೇರಿ. ಲೇ ಸುಮನಾ. ಅತ್ತೆ, ನೀವೊಂದ್ ಸ್ವಲ್ಪ ಅವ್ರಿಗೆ ತಿಂಡಿ ಬಡಿಸ್ತೀರಾ? ನಾನು ಶೂ ಎತ್ಕೊಟ್ಟು ಬರ್ತೀನಿ. ಸುಮಾ, ನಿಂದ ಯಾಕೋ ಅತಿ ಆಗೋಯ್ತು. ಶೂಸು ನೀನ್ ಅವನಿಗೆ ಎತ್ಕೊಡ್ಬೇಕಾ? ಅವನಿಗೇನ್ ಕೈಕಾಲಿಲ್ವಾ? ಮಾಡೋರಿದ್ರೆ ಹೀಗೆ ಇವನು. ಅಮ್ಮ, ನಿನಗೆ ಯಾಕಮ್ಮ ಹೊಟ್ಟೆ ಕಿಚ್ಚು? ನನ್ಗ್ಯಾಕೋ ಹೊಟ್ಟೆ ಕಿಚ್ಚು? ನೀನು ಬರ್ತಾ ಬರ್ತಾ ತುಂಬಾ ಸೋಮಾರಿ ಆಗ್ಬಿಟ್ಟಿದ್ಯಾ. ಊಟನೂ ಅವಳೇ ಅಗದ್ಕೊಟ್ರೆ ತಿನ್ನೋದಕ್ಕೆ ರೆಡಿ ಆಗಿದ್ಯಲ್ವಾ? ಏನಮ್ಮ ನೀನು? ಎಲ್ಲ ಅಮ್ಮಂದಿರು ಮಕ್ಳಿಗೆ ಸಪೋರ್ಟ್ ಮಾಡಿದ್ರೆ ನೀನ್ ಸೊಸೆಗೆ ಸಪೋರ್ಟ್ ಮಾಡ್ತಿಲ್ಲ. ಎಲ್ರ ಹಾಗೆ ನಿನ್ ಕೆಲ್ಸ ನೀನೇ ಮಾಡ್ಕೋ, ಅದ್ ನಿನ್ಗೆ ಸಪೋರ್ಟ್ ಮಾಡ್ತೀನಿ. ಅಯ್ಯೋ ಹೋಗ್ಲಿ ಬಿಡಿ, ಅದಕ್ಕೆ ಯಾಕೆ ಅಮ್ಮ ಮಗ ಜಗಳ ಆಡ್ತೀರಾ? ನೀವ್ ಮಧ್ಯಾಹ್ನ ಊಟಕ್ಕೆ ಬರ್ತೀರಾ ಅಲ್ವಾ? ಆಫೀಸಲ್ಲಿ ಮೀಟಿಂಗ್ ಇದ್ರೆ ಹುಡುಗನ್ ಕಳಿಸ್ತೀನಿ. ಊಟಕ್ಕೆ ಬಂದೋಗು, ನೀನೇನ್ ನಡ್ಕೊಂಡ್ ಬರ್ಬೇಕಾಗಿಲ್ಲ. ನೀನ್ ಊಟಕ್ಕೆ ಬರ್ದೇ ಹೋದ್ರೆ ಈ ಹುಚ್ಚು ಹುಡುಗಿನೂ ಸರಿಯಾಗಿ ಊಟ ಮಾಡಲ್ಲ. ಸರಿ ಅಮ್ಮ. ಮೊದ್ಲು ತಿಂಡಿ ತಿನ್ಕೊಂಡೋಗು. ಸುಮಾ, ಇವತ್ತೇನ್ ಟಿಫನ್? ವಾಂಗಿ ಬಾತ್. ವಾವ್, ಸಾಕು ಸಾಕು. ಸುಮಾ, ನೀನೇನೇ ಹೇಳು, ನಿನ್ ಕೈಯಾರ ಬಡಿಸಿದ್ರೆ ಆ ರುಚಿನೇ ಬೇರೆ. ಸರ್, ಮೊನ್ನೆ ದೊಡ್ಡಮ್ಮರ್ ಬಡಿಸ್ದಾಗ್ಲೂ ಹೀಗೆ ಹೋಗಲಿದ್ರಿ. ಹೀಗ್ ಬೆಳಿಗ್ಗೆ ಬೆಳಿಗ್ಗೆ ಕುಡಿತಾ ಇದ್ರೆ ಅಮ್ಮ ಅವ್ರು ಬೇಜಾರಾಗಲ್ವೇ? ಯಾರು ನಿಮ್ಮ ಅಮ್ಮವರು? ಈ ಮನೆಗೆ ನಾನೇ ಯಜಮಾನ. ತಿಂಡಿ ತಂದ್ಕೊಂಡ? ತಿಂಡಿ ಆಯ್ತಲ್ಲ. ಅಲ್ಲ, ರಾತ್ರಿ ಊಟನೂ ಮಾಡ್ಲಿಲ್ಲ. ಸ್ವಲ್ಪ ಮೊಸರನ್ನ ತಂದ್ಕೊಂಡ? ಬೇಡ ಅಂತ ಹೇಳಿಲ್ವಾ? ದಿನ ಹೀಗೆ ಕುಡಿದ್ರೆ ನಿಮ್ ಆರೋಗ್ಯ ಏನಾಗುತ್ತೆ? ನೀನ್ ಯಾವಾಗ ಈ ಗಂಡು ಬೀದಿ ತರ ಸಿಂಗಾರ ಮಾಡ್ಕೊಂಡು ಬೀದಿ ಬೀದಿ ಸುತ್ತೋದು ಶುರು ಮಾಡ್ದ್ಯೋ, ಆವಾಗ್ಲೇ ನನ್ ಮನ್ಸಿನ ನೆಮ್ಮದಿ ಹಾಳಾಗೋಯ್ತು. ನಾನ್ ಹೋಗೋದು ಬೀದಿ ಸುತ್ತಕ್ಕಲ್ಲ, ನಿಮ್ ಕಂಪ್ನಿಲಿ ದುಡಿಯೋದಿಕ್ಕೆ, ಅದು ಮುಳುಗೋದನ್ನ ತಪ್ಸೋದಿಕ್ಕೆ. ನೀನ್ ಯಾವಳೆ ತಪ್ಸೋದಕ್ಕೆ? ನಾನಿನ್ ಹೆಂಡತಿ ಅಂದ್ಮೇಲೆ ನಂಗೂ ಅದಲ್ಲಿ ಪಾಲಿದೆ. ಗಂಡ ಮನೆ ಅಂತ ನಾನ್ ತೋರ್ಸೋ ಕಾಳಜಿ ನಿಮ್ಗೆ ಸ್ವಲ್ಪನಾದ್ರೂ ಬೇಡ್ವಾ? ನನ್ ಕನ್ಸ್ಗಳನ್ನೆಲ್ಲ ಕುದ್ಬಿಟ್ರಿ, ನನ್ ಬದುಕನ್ನೇ ನಾಶ ಮಾಡಿದ್ರಿ. ನಾವಿಬ್ರು ಭೇಟಿ ಆಗೋದೇ ತುಂಬಾ ಅಪರೂಪ ಅಲ್ವಾ? ನೀನ್ ಬಂದಾಗ ನಾನು ಔಟ್ ಆಫ್ ಆರ್ಡರ್, ನಾನು ಹೇಳೋಷ್ಟರಲ್ಲಿ ನೀನು ಔಟ್ ಆಫ್ ಕವರ್ ಆಯ್ತು. ಹೀಗೆ ಮಧ್ಯೆ ಯಾವತ್ತಾದ್ರೂ ಸಿಗ್ನಲ್ ಸಿಕ್ಕಿದ್ರೆ 3 ನಿಮಿಷ ಟಾಕ್ ಟೈಮ್, ಆಮೇಲೆ ಸ್ಲೀಪ್ ಟೈಮ್. ಎಲ್ಲ ನನ್ ಬ್ಯಾಡ್ ಟೈಮ್. ಬ್ಯಾಡ್ ಟೈಮ್ ನಂದು. ದುಡಿಯೋದ್ ಬಿಟ್ಟು ಕುಡಿಯೋದ್ನ ಅಭ್ಯಾಸ ಮಾಡ್ಕೊಂಡು ರಸ್ತೆಯಲ್ಲಿ ತೂರಾಡಿ ಯಾರೋ ಕರ್ಕೊಂಡ್ಬಂದು ಮನೆಗೆ ಸೇರ್ಸೋದು. ಇದೆಲ್ಲ ಗೊತ್ತಾಗಿ ಆಫೀಸಲ್ಲಿ ನಿಮ್ ಬಗ್ಗೆ ಏನ್ ಗೌರವ ಇದೆ ಅಂತ ಗೊತ್ತಾ? ಬೇಕಾಗಿಲ್ಲ. ಜನಗಳು ನನ್ನನ್ನ ಕುಡ್ಕ, ಮರ್ಯಾದೆ ಇಲ್ಲೋನು, ಹಾಳಾದೋನು ಅಂತ ಏನ್ ಬೇಕಾದ್ರೂ ಅನ್ಕೊಳ್ಳೆ. ಐ ಡೋಂಟ್ ಕೇರ್. ಗೌರವ ಪ್ರತಿಷ್ಠೆ ಎಲ್ಲ ನಿನಗೆ ಇರ್ಲಿ. ಎಷ್ಟು ಹೇಳಿದ್ರು ನಾಲ್ ಬಾಳ ಡೊಂಕು ಅನ್ನೋ ಹಾಗೆ ನಿಮ್ ಕೊಂಕ್ ಮಾತು ನಿಲ್ಲಲ್ಲ. ಜಾಸ್ತಿ ಮಾತಾಡ್ಬೇಡ. ಎಷ್ಟು ಪ್ರಶಾಂತವಾಗಿದ್ ಮುಖ ಕ್ರೂರ ಆಗೋಯ್ತು. ಹಗಲ್ಕಣ್ ಮುಖಕ್ಕೆ ಮಾರೋಗ್ಬಿಟ್ಟೆ. ಏನಾದ? ಶಿವಣ್ಣ, ಕಾರ್ಕಿ ತಗೊಂಡ್ಬನ್ನಿ.
ದೊಡ್ಡವರು ಅರೇಂಜ್ ಮ್ಯಾರೇಜ್ ನ ಏನಕ್ ಮಾಡಿದ್ದಾರೆ ಅಂದ್ರೆ ನಿನ್ ಮದುವೆಗೆ ಸಾವಿರಾರು ಜನ ಸಾಕ್ಷಿ ಇರ್ಲಿ ಅನ್ನೋ ದೃಷ್ಟಿಯಿಂದ ಮಾಡಿದ್ದಾರೆ. ಆದ್ರೆ ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡ್ ಬರ್ತೀನಿ ಅಂದ್ರೆ ಯಾರು ಇರ್ತಾರೆ? ಸಾಕ್ಷಿ ಕಚೇರಿ ಮಾತ್ರ ಇರುತ್ತೆ ಅಷ್ಟೇ. ಅವನ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದೀನಿ. ಅವನಿಂದ ನಿನಗೆ ತೊಂದರೆ ತಪ್ಪಿದ್ದಲ್ಲ, ಅದನ್ನ ಅನುಭವಿಸ್ತೀಯ. ಆಗ ನಾವ್ ಯಾರು ನಿನ್ ಸಪೋರ್ಟಿಗೆ ಬರೋದಿಲ್ಲ. ಮ್ಯಾನೇಜರ್ನ ಕಳಿಸಿ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ದಿವಾಕರ್. ದಿವಾಕರ್, ಮೇಲ್ಸ್ ಎಲ್ಲ ಚೆಕ್ ಮಾಡಿ. ನಾನೊಂದ್ ಅರ್ಧ ಗಂಟೆ ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ. ಈಗ್ಲೇ ಹೋಗ್ಬೇಕಿತ್ತ ಮೇಡಮ್? ಹೌದು ದಿವಾಕರ್. ಯಾಕೆ? ಗೋಡನ್ಗೆ ಹೊಸ ಸ್ಟಾಕ್ ಬಂದಿತ್ತು, ನೀವಿದ್ರೆ ಚೆನ್ನಾಗಿರೋದು. ನೀವಿದ್ದೀರಲ್ಲ. ನಾನೆಲ್ಲ ಚೆಕ್ ಮಾಡಿದ್ದೀನಿ, ಸೈನ್ ಮಾಡೋದಕ್ಕೆ ನೀವು ಇರ್ಬೇಕಲ್ಲ ಮೇಡಮ್. ಸರಿ ದಿವಾಕರ್, ಆಮೇಲೆ ಹೋಗ್ತೀನಿ. ಓಕೆ ಮೇಡಮ್. ದಿವಾಕರ್ ಮೇಡಮ್, ನಿಮ್ ಹತ್ರ ಪರ್ಸನಲ್ ಆಗಿ ಏನೋ ಒಂದ್ ವಿಷಯ ಕೇಳ್ಬೇಕು. ಪರ್ಸನಲ್ ವಿಷಯನಾ? ಏನಿಲ್ಲ, ನಿಮ್ ಬಾಸು ಆಫೀಸಿಗೆ ಬರೋ ಹಾಗೆ ಮಾಡ್ಬೇಕಾಗಿದೆ. ಅದಕ್ಕಿಂತ ಮೊದ್ಲು ಅವ್ರ ಆಫೀಸಿಗೆ ಬರೋದನ್ನ ಯಾಕೆ ನಿಲ್ಸಿದ್ದಾರೆ ಅಂತ ತಿಳ್ಕೊಬೇಕಾಗಿದೆ. ಅದು ಏನಂದ್ರೆ ಮೇಡಮ್, ದಿವಾಕರ್, ಈ ಕಂಪ್ನಿ ಓಪನ್ ಆದಾಗಿಂದ ನೀವು ತುಂಬಾ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಡ್ ಬಂದಿದ್ದೀರಾ. ಒಬ್ಬ ಒಳ್ಳೆ ವ್ಯಕ್ತಿ ಹಾಳಾಗೋದನ್ನ ತಪ್ಪಿಸೋದು ನಮ್ ಕರ್ತವ್ಯ ಕೂಡ ಅಲ್ವಾ? ಈ 4 ತಿಂಗಳ ಹಿಂದೆ ಅವ್ರ ತಂದೆ ಬಂದಿದ್ರು. ತಂದೆ ಮಗ ತುಂಬಾ ಮಾತಾಡ್ತಿದ್ರು, ಏನೇನೋ ಕಿರ್ಚಾಡ್ತಿದ್ರು. ಏನ್ ಮಾತಾಡ್ತಿದ್ರು ಅಂತ ನಾವು ಕೇಳಿಸ್ಕೊಳ್ಳಿಲ್ಲ. ಕೊನೆಗೆ ಅವರಪ್ಪ ಕೋಪದಿಂದ ಬಾಗ್ಲಾಡ್ಕೊಂಡು ಗಡಾರಂತ ಹೊರಟೋಗ್ಬಿಟ್ರು. ಆಮೇಲೆ ಬಾಸ್ ಕೂಡ ಇದ್ದೋದ್ರು. ಅವ್ರ ಮುಖ ಕೋಪದಿಂದ ಸಿಕ್ಕಾಪಟ್ಟೆ ಕೆಂಪಾಗಿತ್ತು. ನಾನು ಯಾವತ್ತೂ ಆ ರೀತಿ ಅವ್ರ ಮುಖ ನೋಡಿರ್ಲಿಲ್ಲ. ನೀವು ಕೇಳಿದಕ್ಕೆ ಹೇಳ್ಬೇಕಾಯ್ತು ಮೇಡಮ್. ನಾನು ಗೋಡೆ ಹತ್ರ ಹೊರಟು ಬರ್ತೀನಿ. ಸರಿ ದಿವಾಕರ್, ನೀವು ಹೋಗಿರಿ, ನಾನು ಆಮೇಲೆ ಬರ್ತೀನಿ. ಓಕೆ ಮೇಡಮ್. ಸುಮಾ, ಲೇ ಸುಮಾ, 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 ಸುಮಾ. ಏನ್ರಿ? ಏನಾಯ್ತು? ಸುಮಿ, ಬಾರಿ ಇಲ್ಲಿ. ಏನಾಯ್ತ್ರಿ? ಅದೇ ಕೈ ಶಿವ ಬಿಚ್ಚಿದ್ರ. ಹೋಗ್ ಕೈಕಾಲ್ ತೊಳ್ಕೊಂಡ್ ಬನ್ನಿ. ನಾನಿನ್ನೂ ದೇವ್ರಿಗೆ ದೀಪ ಹಚ್ಚಿಲ್ಲ. ಮೊದಲು ಈ ದೇವ್ರಿಗೆ ಪೂಜೆ ಮಾಡು, ಆಮೇಲೆ ನಿನ್ನ ಬೆಳ್ಳಿ ದೇವ್ರಗಳಿಗೆ ಪೂಜೆ ಮಾಡುವಂತೆ. ಅತ್ತೆ ಕೇಳಿಸ್ಕೊಳ್ಳಿ ನಿಮ್ ಮಾತನ್ನ, ಆಗ ಗೊತ್ತಾಗತ್ತೆ. ಅಯ್ಯೋ ಚಿನ್ನ, ನಮ್ಮಮ್ಮಂದು ಇದ್ದಿದ್ದೇ ಬಿಡು, ಇದೆಲ್ಲ ಮಾಮೂಲಿ. ಅದಕ್ಕೆ ಯೋಚನೆ ಬನ್ನಿ ಫಸ್ಟ್. ಹೇಗಿದ್ರು ಬೇಗ ಬಂದಿದ್ದೀರಾ, ಹೊಟ್ಟೆ ಕಾಫಿ ಕೊಡಿ. ಸುಮಿ, ಸುಮಿ ನಿಂತ್ಕೊಳ್ಳಿ ಪ್ಲೀಸ್. ಅಯ್ಯೋ ಇಟ್ಟೆ ಕೈನ, ಅತ್ತೇನ್ ಕರಿತೀನಿ ಅಷ್ಟೇ. ಈಗ ಸರಿಯೇ, ನನ್ಗೇನ್ ಭಯನಾ? ನಾವಿಬ್ರೇನ್ ಮುದುಕರ? ಮದುವೆ ಆಗಿ ವರ್ಷನೂ ಆಗಿಲ್ಲ. ಹೌದಾ? ಹೀಗ್ ಹೇಳಿದ್ರೆ ಕೇಳಲ್ಲ. ಕಿವಿ. ಏನಮ್ಮ ಅದು ಸುಮ್ಮನೆ ನಿನ್ ಗಂಡಂದು? ಅವ್ರದಿದ್ದೇಗ ಬಿಡಿಯತ್ತೆ. ಹುಡುಗ ಮುಂಡೆದು. ಹೋಗಮ್ಮ, ಕಾಫಿ ತಂದ್ಕೊಡು. ಅಮ್ಮ, ನೀನ್ ಯಾವತ್ತಾರು ಅಪ್ಪನ ಜೊತೆ ಫಿಲ್ಮ್ಗೆ ಹೋಗಿದ್ಯಾ? ಈಗ ಯಾಕ ಪ್ರಶ್ನೆ? ನಿನಗ್ ಹೋಗ್ಬೇಕಿದ್ರೆ ನಿನ್ ಹೆಂಡತಿ ಜೊತೆಗ್ ಹೋಗು. ಕೊಂಕ್ಲ ಸುತ್ಕೊಂಡು ಮೈದಾನಕ್ ಬರ್ಬೇಡ. ನೀನ್ ಅಡ್ಡಿ ಮಾಡಲ್ಲ ಅಂತ ನನ್ಗೆ ಗೊತ್ತಮ್ಮ. ಆದ್ರೂ ಹೋದ್ರು ಅಂತ ಪುರಾಣ ಎಲ್ಲ ಹೇಳ್ಬೇಡ. ಕೇಳಿ ಕೇಳಿ ನನಗ್ ಸಾಕಾಗ್ ಹೋಗಿದೆ. ಆಫೀಸಿಂದ ಬೇಗ ಬಂದಿದ್ಯಾ ಅಂದ್ರೆ ನೀನ್ ಸಿನಿಮಾಕ್ ಹೋಗಕ್ಕೆ ಬಂದಿದ್ಯಾ ಅಂತ ನನಗ್ ಗೊತ್ತು. ಬೇಗ ರೆಡಿಯಾಗಿ ಹೊರಡಿ. ನನ್ ಮುದ್ದು ಅಮ್ಮ, ನಿನಗಿರೋ ನಾಲೆಜು ನನ್ನ ಹೆಂಡತಿಗಿಲ್ವಲ್ಲ. ಒಳ್ಳೆ ಹಳ್ಳಿ ಗಮ್ಮಾರಿನ ಮದುವೆ ಮಾಡ್ಕೊಂಡ್ಬಿಟ್ಟೆ. ಚಿಕ್ಕಮಗ್ಳೂರು ಹಳ್ಳಿ ಅಲ್ಲ ಅಂತ ಹೇಳಿ ಅಂದೆ, ಗೊತ್ತಾಯ್ತೇನಪ್ಪ? ಆಯ್ತು, ಜಿಲ್ಲೆ ಅಂತ ಗೊತ್ತು. ಈಗೇನ್ ಪಿಕ್ಚರ್ ಬರ್ತೀಯ ಇಲ್ವೋ? ಕಷ್ಟಪಟ್ಟು ಬ್ಲಾಕ್ ಅಲ್ಲಿ ಟಿಕೆಟ್ ತಗೊಂಡ್ ಬಂದಿದ್ದೀನಿ. ನನಗ್ ನೀವ್ ಹೇಳಿ ಇರ್ಲಿಲ್ಲ. ಈಗ ಹೇಳ್ತಾ ಇದ್ದೀನಿಲ್ಲ. ಸುಮಿ, ಅವನಿಗೆ ಸಿನಿಮಾ ಅಂದ್ರೆ ಖಯಾಲಿ, ಅದು ನಿನ್ ಜೊತೆಗೆ ಹೋಗ್ಬೇಕು ಅಂದ್ರೆ ದೊಡ್ಡ ಖಯಾಲಿ. ಬೇಗ ಹೊರಡಮ್ಮ. ನೀವ್ ಒಬ್ರೇ ಆಗ್ಬಿಡ್ತೀರಲ್ಲ ಅತ್ತೆ? ನಾನೇನಮ್ಮ ಒಬ್ಳೇ ಆಗ್ಬಿಡ್ತೀನಿ. ರಂಗಣ್ಣ ಇರ್ತಾರೆ, ಸಾವಿತ್ರಿ ಇರ್ತಾಳೆ. ನೀನ್ ಹೊರಡ್ತೀಯ ಇಲ್ಲೋ? ಮುಂಡೆದು ಬ್ಲಾಕ್ ಅಲ್ಲಿ ಬೇರೆ ಟಿಕೆಟ್ ತಂದಿದ್ದಾನೆ. ಸರಿ, ನಡೀರಿ. ಏನ್ ನಡೀರಿ? ಈ ಡ್ರೆಸ್ ಅಲ್ಲ, ಒಂದ್ ಒಳ್ಳೆ ಡ್ರೆಸ್ ಮಾಡ್ಕೊಂಬಾರೆ. ನಾವ್ ಹೋಗ್ತಿರೋದು ಸಿನಿಮಾ ನೋಡಕ್ಕೆ. ಆದ್ರೆ ಜನ ನಮ್ಮನ್ನ ನೋಡ್ತಾ ಇರ್ತಾರೆ. 10 ನಿಮಿಷದಲ್ಲಿ ರೆಡಿಯಾಗಿ ಬರ್ಬೇಕು. ಹೋಗೋಗು. ಬರ್ತಾಳೆ ಬಿಡೋ, ಸುಮ್ನೆ ತಲೆ ತಿನ್ಬೇಡ. ನಿನ್ನ ಅಕ್ಕರಿಂದನೇ ಅವಳು ಅಷ್ಟ ಕಲ್ತಿರೋದು. ಸುಮಾ ಏನಂತ ಹುಡುಗಿ ಅಲ್ಲ. ಇವಳಂತ ಹುಡುಗಿ ಸಿಕ್ಕಿರೋದಕ್ಕೆ ನೀನ್ ಪುಣ್ಯ ಮಾಡಿದ್ಯಾ. ಏನೂ ಇಲ್ಲ, ನನ್ನಂತ ಗಂಡ ಸಿಕ್ಬೇಕಾದ್ರೆ ಅವಳು ಪುಣ್ಯ ಮಾಡಿದ್ಲು. ಸರಿಯಪ್ಪ, ನೀವಿಬ್ರು ಪುಣ್ಯ ಮಾಡಿದೀರಾ. ನೀನ್ ಹೋಗಮ್ಮ, ಮೊದ್ಲು ರೆಡಿ ಆಗು.
ನೀನೆಲ್ಲ ಹೋಗ್ತೀಯ? ನಾನು ಹೋಗ್ತಿದ್ರೆ ಅವ್ಳು ಬೇಗ ರೆಡಿ ಆಗಲ್ಲ. ಒಂದ್ ನಿಮಿಷ ಕಪ್ಪಿಡ್ಕೊ. ತರ್ಲೆ. ವಿವೇಕ್, ಗಾಯತ್ರಿ ನರ್ಸಿಂಗ್ ಹೋಮ್ಗೆ ಫೋನ್ ಮಾಡಂತ ಹೇಳಿದ್ನಲ್ಲ, ಮಾಡಿದ್ರಾ? ಶಿವಣ್ಣ ಅವ್ರೆ, ಒಂದ್ ಲೋಟ ಕಾಫಿ ಕೊಡಿ. ನೋಡಿ, ನನ್ ಪ್ರಶ್ನೆಗೆ ಉತ್ತರ ಇದಲ್ಲ. ನೀನ್ ಕೇಳೋ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಅಗತ್ಯ ನನಗಿಲ್ಲ. ಯಾಕಿಷ್ಟು ಹೊರಟಾಗಿ ಮಾತಾಡ್ತೀರಾ? ನನ್ ಕಷ್ಟ ಸುಖನ ನಾನ್ ಯಾರ ಹತ್ರ ಹೇಳ್ಕೊಳ್ಳಿ? ಆಫೀಸ್ನಲ್ಲಿ ಬೇಕಾದಷ್ಟು ಜನ ಇದಾರಲ್ಲ ಮೇಡಮ್, ಹೋಗಿ ಹೇಳ್ಕೊಳ್ಳಿ ನನ್ ಗಂಡ ಕುಡ್ಕ ಮನೆಯಲ್ಲೇ ಕುಡಿತಾ ಬಿದ್ದಿರ್ತಾನೆ ಅಂತ. ನೋಡಿ, ಮನೆ ವಿಷಯನ ನಾ ಹೊರಗಡೆ ಹೇಳ್ಕೊಳ್ಳೋದಿಲ್ಲ. ಏನೋ ನನ್ ಪಾಡಿಗೆ ನಾನಿದ್ದೆ. ಪ್ರೀತಿ ಪ್ರೇಮ ಅಂತ ನನ್ ಬಾಳಿನ ಜೊತೆ ಆಟ ಆಡಿದ್ರಿ. ಏನೇ ಆದ್ರೂ ನೀವೇ ನನ್ ಸರ್ವಸ್ವ ಅನ್ಕೊಂಡಿದ್ದೆ. ನಾನೇನ್ ತಪ್ಪು ಮಾಡ್ದೆ ಹೇಳಿ ವಿವೇಕ್? ನೀವು ಬಾಯ್ ಬಿಟ್ಟು ಹೇಳಿಲ್ಲ ಅಂದ್ರೆ ನನ್ಗೆ ಹೇಗ್ ಅರ್ಥ ಆಗ್ಬೇಕು ಹೇಳಿ? ನೋಡಿ, ನೀವ್ ಯಾವಾಗ್ಲೂ ನಗ್ನಗ್ತಾ ಇರ್ಬೇಕನ್ನೋದು ನನ್ನ ಆಸೆ. ನಿಮ್ಗೆ ಏನ್ ತಪ್ಪಾಗಿದೆ? ನಾನು ಏನ್ ಮಾಡ್ಬೇಕು ಹೇಳಿ? ನೀನ್ ಆಫೀಸ್ಗೆ ಹೋಗದೆ ಇದ್ರೆ ನಾನ್ ಸಂತೋಷವಾಗಿರ್ತೀನಿ. ನೀವು ಆಫೀಸ್ಗೆ ಹೋಗಲ್ಲ, ನಾನು ಹೋಗದೆ ಇದ್ರೆ ಕಂಪ್ನಿ ಪರಿಸ್ಥಿತಿ ಏನಾಗೋದಿಲ್ಲ ಹೇಳಿ? ನಿಮ್ ಬದುಕಲ್ಲಿ ನಿಮ್ ಪಾಲಿದೆ ಅಂತ ಅಂದ್ಮೇಲೆ ನಿಮ್ ಬಿಸ್ನೆಸ್ ಅಲ್ಲಿ ಪಾಲಿದೆ ಅಂತ ನಾನು ಕೆಲಸ ಮಾಡ್ತಾ ಇದ್ದೀನಿ. ಅದ್ ತಪ್ಪ? ನೀವು ಜವಾಬ್ದಾರಿ ತಗೊಳ್ಳೋವರೆಗೂ ನಾನು ಹೋಗ್ಲೇಬೇಕಾಗುತ್ತೆ. ನನಗ್ ಗೊತ್ತು, ನೀನ್ ಪ್ರೀತಿಸಿದ್ದು ನನ್ನನ್ನಲ್ಲ, ನನ್ನ ಕಂಪ್ನಿನ, ನನ್ನ ಶ್ರೀಮಂತಿಕೆನ. ತಂದೆ ತಾಯಿನೇ ಕಳ್ಕೊಂಡ್ಮೇಲೆ ಕಂಪ್ನಿ ಯಾವ ಲೆಕ್ಕ ಅನ್ಭವಿಸು. ಇನ್ನು ನಿನ್ಮೇಲೆ ನಾನು ಏನು ಕೇಳಲ್ಲ. ಇಲ್ಲ ಇಲ್ಲ, ನನ್ ಬದುಕನ್ನ ನಾಶ ಮಾಡಕ್ ಹೊರಟಿಲ್ಲ ಇವರು ಮನೆಯವ್ರ ಮುಂದೆ. ನಾನ್ ಸೋಲ್ಬಾರ್ದು, ಧೈರ್ಯಗೆಟ್ಟು ಕಣ್ಣೀರು ಹಾಕ್ಬಾರ್ದು. ಹೃದಯನ ಕಣ್ಣು ಮಾಡ್ಕೊಂಡು ಗೆಲ್ಬೇಕು. ಏನಾಯ್ತಮ್ಮ? ಅಮ್ಮವ್ರೇ, ಏನು ಏನಾಯ್ತು? ಏನಾಯ್ತಮ್ಮ? ಏನಿಲ್ಲ, ಸ್ವಲ್ಪ ತಲೆ ಸುತ್ತಾಗಾಯ್ತು. ಕೆಲ್ಸ ಅಂತ ನೀನು ಊಟ ತಿಂಡಿ ಕಡೆ ಸರಿಯಾಗಿ ಗಮನ ಕೊಡಲ್ಲ. ಹೋಗ್ ಸಾವಿತ್ರಮ್ಮ, ಸ್ವಲ್ಪ ಸದನ್ ಕರೀತಮ್ಮ. ನಡಿಯಮ್ಮ. ಫೈಲ್ಸ್ ಎಲ್ಲ ಪುಟ್ಟಪ್ ಮಾಡ್ಬಿಡಪ್ಪ. ಸರ್, ನೀವ್ ಇಲ್ಲಿದ್ದೀರಾ? ಚಿಕ್ಕಮ್ಮರ ಯಾಕೋ ಅಲ್ಲಿ ವಾಂತಿ ಮಾಡ್ಕೋತಾರೆ. ಏನಾಯ್ತ ನಿಂಗೆ? ಅಮ್ಮ, ಏನಾಯ್ತಮ್ಮ ಅವಳಿಗೆ? ಡಾಕ್ಟರ್ ಕರ್ಸನ? ಡಾಕ್ಟರ್ ನೇನ್ ಕರ್ಸೋದ್ ಬೇಡ, ಅವಳನ್ನೇ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಚೆಕಪ್ ಮಾಡ್ಸು. ಚೆಕಪ್? ಮನೆಗೆ ಒಬ್ರು ಅತಿಥಿ ಬರ್ತಾ ಇದ್ದಾರೆ. ಅಲ್ಲಮ್ಮ, ಅವಳೇ ಪತಿಥಿಯಾಗಿ ಕೂತಿದ್ದಾಳೆ, ಅತಿಥಿ ಪತಿಥಿ ಅಂತ ಕನ್ಫ್ಯೂಸ್ ಮಾಡ್ತಿದ್ಯಲ್ಲಮ್ಮ. ನಿನ್ ಮೆದುಳೆಲ್ಲ ಬಿಸ್ನೆಸ್ ಅಲ್ಲೇ ಕಳೆದು ಹೋಯ್ತು ನೋಡು. ಈ ಮನೆಗೊಬ್ರು ಪುಟ್ಟ ರಾಜ್ಕುಮಾರನೋ ರಾಜ್ಕುಮಾರಿನೋ ಅತಿಥಿಯಾಗಿ ಬರೋದಕ್ಕೆ ನಿನ್ ಹೆಂಡತಿ ಸಿದ್ಧತೆ ಮಾಡ್ತಿದ್ದಾಳೆ. ಅಪ್ಪ, ರಾಜ್ಕುಮಾರ ರಾಜ್ಕುಮಾರಿ ನನ್ಗೊಂದು ಅರ್ಥ ಆಗ್ತಿಲ್ಲಮ್ಮ. ಅಯ್ಯೋ ದಡ್ಡ, ಬಾಯ್ಲಿ. ಇದ್ಯಾಕ್ ನನ್ಗೆ ಮೊದ್ಲೇ ಹೇಳಿಲ್ಲ? ನನಗ್ ಗೊತ್ತಾಗಿದೆ ಈಗಲ್ವಾ? ಸುಮಿ, ನಿನ್ಗೇನ್ ಬೇಕು ಕೇಳು, ನಾನ್ ತಂದ್ಕೊಡ್ತೀನಿ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ದಿವಾಕರ್, ಕೂತ್ಕೊಳ್ಳಿ. ಥ್ಯಾಂಕ್ ಯು. ದಿವಾಕರ್, ಈ ಟೆಂಡರ್ ನೋಡಿ, ಇದು ಚಕ್ರವರ್ತಿ ಹಾಸ್ಪಿಟಲ್ದು. ಈ ಟೆಂಡರ್ ನಮ್ಗೆ ಸಿಗ್ಬೇಕು. ಸಾರಿ ಮೇಡಮ್, ಈ ಟೆಂಡರ್ ನಮ್ಗೆ ಸಿಗೋದಿಲ್ಲ. ಯಾಕೆ? ಸಿಟಿಲಿರೋ ಎಲ್ಲಾ ಹೈಟೆಕ್ ಹಾಸ್ಪಿಟಲ್ಗಳು ಲಕ್ಷ್ಮಿ ಫಾರ್ಮಾಸ್ಯೂಟಿಕಲ್ಸ್ ಕಂಪನಿಗೆ ಟೆಂಡರ್ ಕೊಡ್ತಾ ಬಂದಿದ್ದಾರೆ. ಈ ಅಡ್ವರ್ಟೈಸ್ಮೆಂಟ್ ಎಲ್ಲ ಹೆಸರಿಗೆ ಮಾತ್ರ. ಯಾರು ಕೊಡಬೇಕು ಅಂತ ಈಗಾಗಲೇ ಡಿಸೈಡ್ ಆಗಿರುತ್ತೆ ಮೇಡಮ್, ಅದಕ್ಕೆ ಯಾರು ತಲೆ ಕೆಡಿಸ್ಕೊಳ್ಳಲ್ಲ. ಯಾಕೆ ಹೀಗೆ? ಇದ್ರ ಬಗ್ಗೆ ಯಾರು ಪ್ರತಿಭಟನೆ ಮಾಡಲ್ಲ ಅಂತ ಕಾಣುತ್ತೆ. ಮೇಡಮ್, ಕೂಲ್ ಆಗಿ ಯೋಚನೆ ಮಾಡಿ. ಇವೆಲ್ಲ ಪ್ರೈವೇಟ್ ಕಂಪನಿಗಳು, ಪ್ರೈವೇಟ್ ಹಾಸ್ಪಿಟಲ್ಗಳು, ಅದಕ್ಕೆ ಅದರದೇ ಆದ ಬಿಸ್ನೆಸ್ ಸ್ಟ್ರಾಟಜಿಕ್ಸ್ ಇರುತ್ತೆ. ಅದಕ್ಕೆ ಯಾರು ಸ್ಪಂದಿಸಲ್ಲ. ನಾವ್ಯಾಕೆ ಫೇಸ್ ವ್ಯಾಲ್ಯೂ ಹಾಳು ಮಾಡ್ಕೋಬೇಕು ಮೇಡಮ್? ಲಕ್ಷ್ಮಿ ಫಾರ್ಮಾಸ್ಯೂಟಿಕಲ್ ಕಂಪನಿನ? ಯಾಕದು? ಸದಾನಂದ್ ಅವ್ರದ್ದು. ಈ ಕಂಪನಿ ಅವ್ರ ತಂದೆ ಕಾಲದಿಂದ ನಡ್ಕೊಂಡ್ ಬಂದಿದೆ. ಪುಟ್ ಬ್ರಾಂಚ್ ಗಳೆಲ್ಲ ಈಗ ದೊಡ್ಡದಾಗಿ ಬೆಳೆದಿದೆ. ಸದಾನಂದ್ ಹೇಗೆ? ಅಂದ್ರೆ ಬಿಸ್ನೆಸ್ ಅಲ್ಲಿ ಹೇಗೆ ಅಂತ? ಒಳ್ಳೆ ಬಿಸ್ನೆಸ್ ಮ್ಯಾನ್. ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಲ್ಲಿ ಚಾಣಾಕ್ಷ. ಲಾಭ ಬರ್ಲಿ ನಷ್ಟ ಬರ್ಲಿ ಒಂದೇ ತರ ಇರ್ತಾರೆ. ಟೋಟಲಿ ಹೇಳ್ಬೇಕು ಅಂದ್ರೆ ಹಿ ಇಸ್ ಎ ಜೆಂಟ್ಲ್ಮ್ಯಾನ್.
ದಿವಾಕರ್, ನೀವು ಟೆಂಡರ್ ಬಗ್ಗೆ ಗಮನ ಕೊಡಿ. ನಾನ್ ಚಕ್ರವರ್ತಿ ಹಾಸ್ಪಿಟಲ್ಗೆ ಹೋಗಿ ಡೈರೆಕ್ಟರ್ ಮೀಟ್ ಆಗ್ತೀನಿ. ಮುಂದಿಂದು ನಮ್ಮ ಅದೃಷ್ಟ. ಓಕೆ ಮೇಡಮ್. ದಿವಾಕರ್ ಮೇಡಮ್, ನನ್ಗೊಂದು ಹೆಲ್ಪ್ ಮಾಡ್ತೀರಾ? ಸಡನ್ ಪರಿಚಯ ಮಾಡ್ಕೊಡ್ತೀರಾ? ಸಕ್ಸಸ್ಫುಲ್ ಕಂಪ್ನಿಗಳು ಅನುಸರಿಸೋ ಮಾರ್ಗ, ಐ ಮೀನ್ ಟ್ರಿಕ್ಸ್ಗಳು ಏನು ಅಂತ ನಿಮಗೆ ಗೊತ್ತಾಗ್ಬೇಕು. ಅದು ನಮ್ ಕಂಪ್ನಿ ಏಳಿಗೆಗೋಸ್ಕರ. ಹಾಗೆ ಆಗ್ಲಿ. ಸರಿ ಸುಮನಾ, ಹಾಲು ಕುಡಿಯಮ್ಮ. ಅಯ್ಯೋ ಹೇಳ್ಬೇಡ, ಕೂತ್ಕೋ. ಪರವಾಗಿಲ್ಲ ಅತ್ತೆ. ಗರ್ಭಿಣಿ ಆಗೋದು ಅಂದ್ರೆ ಏನ್ ಖಾಯಿಲೆ ಅನ್ಕೊಂಡ್ಬಿಟ್ಟಿದ್ದೀರಾ? ಇಷ್ಟೊಂದೆಲ್ಲ ಆರೈಕೆ ನಂಗೆ ಸಾಕಾಗ್ಬಿಟ್ಟಿದೆ. ಈಗಿನ ಕಾಲದ ಹುಡುಗಿಯರಿಗೆ ಇದೆಲ್ಲ ತಿಳಿಯೋದಿಲ್ಲ. ಒಂದ್ಸತಿ ತಾಯಿ ಆಗ್ತೀನಿ ಅಂತ ನಿರ್ಧಾರ ತಗೊಂಡ್ಮೇಲೆ ಚೆನ್ನಾಗಿರೋ ಆರೋಗ್ಯವಂತ ಮಗುನೇ ಅಡಿಬೇಕು. ಅದಕ್ಕೆ ಇಷ್ಟೆಲ್ಲ ಆರೈಕೆ. ಒಂದು ಮಗುಗೆ ಜನ್ಮ ಕೊಡೋದು ಅಂದ್ರೆ ಹೆಣ್ಣಿಗೆ ಮರುಜನ್ಮ ಬಂದಾಗೆ. ಅವ್ರ ಕೆಲ್ಸಗಳಿಂದನೂ ದೂರ ಮಾಡ್ತಿದ್ದೀರಾ ಅತ್ತೆ. ಅವರಿಂದನೇ ದೂರ ಆಗ್ತಿದ್ದೀನೇನೋ ಅನಿಸ್ತಾ ಇದೆ. ಸುಮಿ, ಮನಸ್ ಚಿಕ್ಕದ್ ಮಾಡ್ಕೋಬೇಡಮ್ಮ. ನಿನ್ ಗಂಡ ನಿನ್ನನ್ ಬಿಟ್ಟು ಎಲ್ಲಿಗೆ ಹೋದಾನು? ನನ್ನ ಹೆದರಿಕೆಗೆ ಅವ್ನು ನಿನಗ್ ಕಾಟ ಕೊಡೋದ್ ನಿಲ್ಸಿದಾನೆ. ಆ ಕೆಲ್ಸಗಳು ನನ್ಗೆ ಇಷ್ಟ ಅತ್ತೆ. ಏನೋ ಕಳ್ಕೊಂಡಿದ್ದೇನೇನೋ ಅನ್ನಿಸ್ತಾ ಇದೆ. ಇನ್ನೆಷ್ಟು ದಿನ? ಮಗು ಕೈಗ್ ಬಂದ ತಕ್ಷಣ ಎಲ್ಲ ಮರ್ತೋಗುತ್ತೆ. ಹಾ, ನಾಳೆ ನಿಮ್ ಮನೆಯವರಿಗೆ ಫೋನ್ ಮಾಡ್ಬೇಕು. ಈ ಸರ್ತಿ ಅವ್ರು ನಿನ್ನ ನೋಡಕ್ ಬಂದಾಗ ಸೀಮಂತ ದಿನ ಗೊತ್ತು ಮಾಡ್ಬೇಕು. ಆದಷ್ಟು ಬೇಗ ಈ ಮನೆಯಿಂದನೂ ಕಳ್ಸೋ ತಯಾರಿ ನಡೆಸ್ತಾ ಇದ್ದೀರಾ? ಅಯ್ಯೋ ಹುಚ್ಚು ಹುಡುಗಿ, ನೀನೇ ಅಲ್ವಾ ಈ ಮನೆ ಯಜಮಾನಿ. ನೀನಿಲ್ದೇ ಇದ್ರೆ ಈ ಮನೇಲಿ ಯಾರಿಗೂ ಇರಕ್ಕಾಗಲ್ಲ. ಬಾಣಂತನ ಮುಗಿಸ್ಕೊಂಬರಕ್ ಹೋಗ್ತಾ ಇದೀಯಾ ಅಷ್ಟೇ. ನೀಟಾಗಿ ಫಾಲೋ ಅಪ್ ಮಾಡ್ಬೇಕು. ದೊಡ್ಡವರಿಂದ ಫೋನ್ ಬರುತ್ತೆ, ರಾಜಕೀಯದವರಿಂದ ಫೋನ್ ಬರುತ್ತೆ. ಯಾವ್ದನ್ನು ಕೇರ್ ಮಾಡ್ತಾರೆ. ಹೌದು ಮೇಡಮ್, ಈ ಟೆಂಡರ್ ನಮ್ಗೇನಾದ್ರು ಸಿಕ್ಬಿಟ್ರೆ ನಮ್ ಕಂಪ್ನಿ ಎಲ್ಗೂ ಹೋಗ್ಬಿಡುತ್ತೆ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್, ಇವರು ಸದಾನಂದ್ ಅಂತ ಸರ್. ಇವರು ವಿಲಾಸಿನಿ ಅಂತ. ಹಲೋ, ಗ್ಲಾಡ್ ಟು ಮೀಟ್ ಯು. ನಿಮ್ ಬಗ್ಗೆ ತುಂಬಾ ಕೇಳಿದ್ದೆ. ಒಂದೇ ತರ ಕಂಪನಿ ನಡೆಸ್ತಾ ಇದ್ರು ನಾವಿಬ್ರು ಯಾವತ್ತೂ ಭೇಟಿ ಆಗ್ಲೇ ಇಲ್ಲ. ಎಂತ ವಿಪರ್ಯಾಸ ಅಲ್ವಾ? ಹೌದು. ಅಂದಾಗ ಒಂದ್ಸಲ ಬನ್ನಿ ನಮ್ಮ ಆಫೀಸ್ಗೆ. ಯಾ ಶ್ಯೂರ್. ಓಕೆ, ಬಾಯ್. ಆಫೀಸಲ್ಲಿ ಸಿಕ್ಕಾಬಿಟ್ಟೆ ಕೆಲಸಮ್ಮ. ಒಂದು ಫೈಲ್ ಕಂಪ್ಲೀಟ್ ಮಾಡಬೇಕಾಗಿತ್ತು, ಅದನ್ನು ಕಂಪ್ಲೀಟ್ ಮಾಡಕ್ಕಾಗಲಿಲ್ಲ. ಸಿಕ್ಕಾಬಿಟ್ಟೆ ತಲೆನೋವು. ಅಬ್ಬಬ್ಬಬ್ಬ. ನಿನಗೆ ಆಫೀಸಿಗೆ ಹೋಗು ಅಂದವ್ರು ಯಾರು? ಇವತ್ತು ನಗ್ನಗ್ತಾ ಇರ್ಬೇಕಾಗಿತ್ತು. ನಿನ್ ಹೆಂಡತಿ ಮುಖನ ನೋಡಕ್ ಆಗ್ತಿರ್ಲಿಲ್ಲ. ಈ ಸಂಭ್ರಮಕ್ಕೆ ಅವ್ರ ಮನೆಯವ್ರನ್ನ ಒತ್ತಾಯ ಮಾಡಿ ಕರೆಸ್ಕೊಂಡಿದ್ದಾಯ್ತು. ಸುಮಯಲ್ಲಿ ನೀನೇ ಹೋಗಿ ಹುಡುಕೋ. ಪಾಪ, ಅವಳಿನ್ನೂ ಊಟ ಮಾಡಿಲ್ಲ, ನೀರು ಕುಡ್ದಿಲ್ಲ. ಸಾರಿ ಚಿನ್ನ, ಇನ್ಯಾವತ್ತೂ ಈ ರೀತಿ ಮಾಡೋದಿಲ್ಲ. ನಾನು ಬೇಕು ಅಂತ ಮಾಡಿಲ್ಲ. ಯಾವುದೊಂದು ಕೆಲಸದಲ್ಲಿ ಸಿಕ್ಕಾಕೊಂಡ್ಬಿಟ್ಟೆ. ವೆರಿ ಸಾರಿ. ನೀನು ಈ ರೀತಿ ಸಿಟ್ಟಾಗ್ಬಿಟ್ರೆ ನಾನು ಎಲ್ಲಿಗೋಗ್ಲಿ? ನೀನು ಅರ್ಥ ಮಾಡ್ಕೊಂಡ್ರೆ ನೀನೇ ಹಳ್ಳಿ ಹುಡುಗಿ ತರ ಅಳ್ತಿದ್ಯಲ್ಲ. ದುಃಖ ನಿರಾಶೆ ಆದ್ರೆ ಹಳ್ಳಿ ಹುಡುಗಿ ಅಲ್ಲ, ಅಮೆರಿಕದ ಹುಡುಗಿನೂ ಹೀಗೆ ಮಾಡೋದು. ಹಳ್ಳಿ ಹುಡುಗಿ ಅಂದ ತಕ್ಷಣ ಹೇಗೆ ಕೋಪ ಬಂದ್ಬಿಡ್ತು ನೋಡಿ ನಿಂಗೆ. ನನ್ಗೆ ಎಷ್ಟು ಬೇಜಾರಾಗಿದೆ ಗೊತ್ತಾ? ಹಳ್ಳಿ ಹುಡುಗಿ ಅಂದಿದ್ದಕ್ಕ ಅಲ್ಲ,
ನೀವಿಷ್ಟು ಲೇಟ್ ಆಗಿ ಬಂದಿದ್ದಕ್ಕೆ. ಅಮ್ಮರ ಊಟಕ್ಕೆ ಬಡಿಸ್ಲಾ? ಹಾ ಬಂದೆಪ್ಪ. ಬಾ ಊಟ ಮಾಡ್ಲ. ಬಾ ಎಲ್ಲಿಗೆ? ಏನನ್ನವರೇ ಇದೆಲ್ಲ? ಅವಳು ಎಷ್ಟು ಹಠ ಮಾಡ್ತಿದ್ದಾಳೆ ನೋಡ್ ಶಿವಣ್ಣ. ನನಗೆ ನನ್ನ ಪ್ರೀತಿ ಇಲ್ಲ ಅಂತ ಅನ್ಕೊಂಡಿದ್ಯಾ? ಅವ್ರು ಕಷ್ಟಪಟ್ಟು ದುಡ್ಡಲ್ಲ ಅಪ್ಪನ ಪಾಲಾಗುತ್ತೆ. ಕಂಪ್ನಿ ಅವ್ರ ಹೆಸರಲ್ಲಿದೆ, ಅವ್ರು ಏನ್ ಬೇಕಾದ್ರೂ ಮಾಡ್ತಾರೆ. ನೀವೇ ಒಂದು ಕಂಪ್ನಿ ಮಾಡೋಷ್ಟು ಬುದ್ಧಿವಂತರಿದ್ದೀರಿ. ಅಮ್ಮ ಅವ್ರಿಗೂ ಎಲ್ಲ ವ್ಯವಹಾರ ಗೊತ್ತು, ಹೆದರಿಕೆ ಯಾಕೆ ಅಂತ. ಆದ್ರೆ ಈಗ ನನ್ನ ಹತ್ರ ಅಷ್ಟು ದುಡ್ಡು ಇಲ್ವಲ್ಲ. ಅಪ್ಪ ಈ ಮದ್ವೆನೇ ಬೇಡ ಅಂತ ಪಟ್ಟು ಹಿಡಿದು ಕೂತಿದ್ರು. ನಾನ್ ಧಿಕ್ಕರಿಸ್ದೆ, ಅದಕ್ಕೆ ಅವ್ರು ಹಠ ಮಾಡ್ತಿದ್ದಾರೆ. ಇದನ್ನೆಲ್ಲ ಸರಿ ಮಾಡಕ್ಕಾಗಲ್ವಾ? ಸರಿ ಮಾಡಕ್ಕಾಗತ್ತೆ, ಆದ್ರೆ ನಾನು ನನ್ನ ಹೆಂಡತಿನ ಬಿಡ್ಬೇಕು. ಹೌದು ಶಿವಣ್ಣ, ಈ ಮದುವೆ ಸಂಬಂಧ ಎಲ್ಲ ಮುರ್ಕೊಂಡ್ ಬಂದ್ರೆ ಮಾತ್ರ ಆಸ್ತಿ ನನಗೆ ದಕ್ಕುತ್ತೆ ಅಂತ ಅಪ್ಪ ಹೇಳ್ತಾರೆ. ಏನ್ ಮಾಡ್ಲಿ? ಇದು ಯಾವ ನ್ಯಾಯ ಅಣ್ಣವರೇ? ಅವ್ರೆಲ್ಲಾರ್ನು ಬಿಟ್ಟು ನಿಮ್ಮನ್ನೇ ನಂಬ್ಕೊಂಡ್ ಬಂದಿದ್ದಾರೆ. ನೀವೇ ಹಿಂಗ ಅಂದ್ಬಿಟ್ರೆ ಅವ್ರು ಎಲ್ಲಿಗೆ ಹೋಗ್ಬೇಕು? ಇಲ್ಲ ಶಿವಣ್ಣ, ಅವಳು ತುಂಬಾ ಧೈರ್ಯವಂತೆ. ಏನೇ ಬಂದ್ರೂ ಗಟ್ಟಿಯಾಗಿ ಎದುರಿಸಿ ನಿಲ್ತಾಳೆ. ಆ ನಂಬಿಕೆ ನನಗಿದೆ. ಏನ್ ಅಮ್ಮೋರು ಟಿವಿ ನೋಡ್ತಿದ್ದೀರಾ? ನೀವ್ ನನ್ಗೊಂದು ಪ್ರಾಮಿಸ್ ಮಾಡ್ತೀರಾ? ಪ್ರಾಮಿಸ್? ಏನದು? ನಾನು ಇಲ್ದೇ ಇರುವಾಗ ನೀವು ಫ್ರೆಂಡ್ಸು, ಕ್ಲಬ್ಬು, ಕಾರ್ಡ್ಸು ಅಂತ ಎಲ್ಲೂ ಹೋಗ್ಬಾರ್ದು. ಹೋಗಲ್ಲ. ಮತ್ತೆ ಇನ್ನೇನೋ ಕೆಟ್ಟ ಚಟನೂ ಬೆಳೆಸ್ಕೊಳ್ಬಾರ್ದು. ಕೆಟ್ಟ ಚಟ ಅಂದ್ರೆ? ನನ್ಗೇನ್ ಗೊತ್ತು, ನಿಮ್ಗೆ ಗೊತ್ತಿರ್ಬೇಕು. ಸರಿಯಪ್ಪ, ನಿನಗಿಷ್ಟ ಆಗದಿರೋ ಕೆಲಸನ ಯಾವುದು ಮಾಡಲ್ಲ, ಸರಿನಾ? ಹಲೋ, ಗುಡ್ ಮಾರ್ನಿಂಗ್ ಸರ್. ಸರ್, ನಾನು ಚಕ್ರವರ್ತಿ ಹಾಸ್ಪಿಟಲ್ ವಿಕಿ ಮಾತಾಡ್ತಿದ್ದೀನಿ. ಹಾ ಹೇಳಿ ಸರ್. ವಿವೇಕ್ ಫಾರ್ಮಾಸ್ಯೂಟಿಕಲ್ಸ್ ಇಂದ ವಿಲಾಸಿನಿ ಅಂತ ಒಬ್ಬರು ಲೇಡಿ ಬಂದಿದ್ದಾರೆ. ಹಾ ಏನು? ಈ ಸಾರಿ ನಮ್ಗೆ ಟೆಂಡರ್ ಕೊಡಿ ಅಂತ ಕೇಳ್ತಿದ್ದಾರೆ. ಹಾ, ಅವ್ರ ಕಂಪ್ನಿಗೆ ಸಹಾಯ ಆಗುತ್ತಂತೆ. ಇಲ್ಲಾಂದ್ರೆ ಮುಳುಗೋಗ್ತೀವಿ ಅಂತ ತುಂಬಾನೇ ರಿಕ್ವೆಸ್ಟ್ ಮಾಡ್ಕೊಂಡ್ರು. ನಮಗೂ ಅಯ್ಯೋ ಪಾಪ ಅನ್ನಿಸ್ತು. ಆದ್ರೆ ಇಷ್ಟೊಂದು ನಿಮ್ಗೆ ಕೊಡ್ತಿದ್ವಲ್ಲ. ನಿಮ್ಮೂ ನನ್ನ ಮಾತು ಕೇಳೋಣ ಅಂತ ಫೋನ್ ಮಾಡಿದೆ. ರೆಗ್ಯುಲರ್ ಕಸ್ಟಮರ್ ಕಳ್ಕೊಳ್ಳೋಕೆ ನಮ್ಗೆ ಇಷ್ಟ ಇಲ್ಲ ನೋಡಿ, ಅಷ್ಟೊಂದು ಧೈರ್ಯ ನಮಗಿಲ್ಲ. ಈ ಸಲ ಟೆಂಡರ್ನ ಅವ್ರಿಗೆ ಕೊಟ್ಬಿಡಿ ಸರ್. ಏನ್ ಹೇಳ್ತೀರಾ? ನನ್ನ ಕೈಯಲ್ಲಿ ಇನ್ನೂ 7-8 ಆಸ್ಪತ್ರೆಗಳಿದೆ. ಈ ಸಲ ಕೊಟ್ಟು ನೋಡಿ, ಇದರಿಂದ ನಾನು ಕಳ್ಕೊಳ್ಳೋದೇನಿಲ್ಲ ಸರ್. ನೀವೆಷ್ಟು ಧಾರಾಳ ಸರ್. ಇದು ವ್ಯವಹಾರ ಅಷ್ಟೇ, ಏಳು ಬೀಳು ಇದ್ದೇ ಇರುತ್ತಲ್ವಾ. ಬಿದ್ದೋಗೋರ್ನ ಎತ್ತೋ ಪ್ರಯತ್ನ ಮಾಡಿದ್ರೆ ಏನಾಗುತ್ತೆ ಹೇಳಿ? ಎಲ್ಲ ತರ ನಗರಿಂದ ಲೆಕ್ಕಾಚಾರ ಹಾಕಿದ್ರೆ ಸಾಲದು. ಓಕೆ, ಥ್ಯಾಂಕ್ ಯು ಸರ್. ನನ್ನ ಟೆನ್ಷನ್ ತುಂಬಾನೇ ಕಡಿಮೆ ಆಗೋಯ್ತು. ಓಕೆ, ಬಾಯ್. ಥ್ಯಾಂಕ್ ಯು ಸರ್. ಮೇಡಮ್ ಒಪ್ಕೊಂಡ್ರು. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಓಕೆ. ಹಲೋ ಹಲೋ, ನಾನು ವಿಲಾಸಿನಿ ಮಾತಾಡ್ತಾ ಇದ್ದೀನಿ. ನಿಮ್ಗೆ ಥ್ಯಾಂಕ್ಸ್ ಅಂದ್ರೆ ಆ ಪದ ತುಂಬಾನೇ ಕಡಿಮೆ ಆಗುತ್ತೆ. ಮತ್ತೆ ಹೇಗೆ ಹೇಳ್ತೀರಾ? ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಆ ಟೆಂಡರ್ ಸಿಕ್ಕಿರೋದಕ್ಕೆ ನನ್ಗಂತೂ ನಂಬಕ್ಕಾಗ್ತಾ ಇಲ್ಲ. ಹಾಗಾದ್ರೆ ಒಂದ್ ಕಾಫಿ ಕೊಡಿಸ್ಬಿಡಿ ಸಾಕು. ಕಾಫಿ ಯಾಕೆ ಸರ್? ಡಿನ್ನರ್ ಪಾರ್ಟಿ ಅರೇಂಜ್ ಮಾಡ್ತೀನಿ. ನಾನಂತೂ ಕೊಲಿಗಂತ ಅನ್ಕೊಂಡಿದ್ದೀನಿ. ನೀವೇನೋ ನನ್ ಕೈ ಕೆಳಗೆ ಕೆಲಸ ಮಾಡ್ತಿದ್ದೀನಿ ಅಂತ ಅನ್ಕೊಂಡಿದ್ದೀರಾ? ಯಾಕೆ ಸರ್? ಸಾರ್ ಅಂತ ಕರೆಯೋದು ನಂಗೆ ಇಷ್ಟ ಇಲ್ಲ ವಿಲಾಸಿನಿ. ನಿನ್ ಹೆಸರು ನೆನ್ಪಿದ್ಯಾ? ನೀವ್ ಮರ್ತ್ಬಿಟ್ಟಿದ್ದೀರಾ ಅನ್ಕೊಂಡಿದ್ದೆ. ಪಾರ್ಟಿ ಗೀಟಿ ಏನು ಬೇಡ, ಒಟ್ಟಿಗೆ ಒಂದು ಒಳ್ಳೆ ಕಾಫಿ ಕುಡಿಯೋಣ ಬನ್ನಿ. ಒಳ್ಳೆ ಸರ್, ಖಂಡಿತವಾಗ್ಲೂ ಹೋಗೋಣ. ಇವತ್ತೇ ಯಾಕಾಗ್ಬಾರ್ದು? ನೋ ಪ್ರಾಬ್ಲಮ್. ಥ್ಯಾಂಕ್ ಯು. ವಿಚಿತ್ರ ನೋಡಿ, ಎಲ್ಲೋ ಹೇಗೋ ಇದ್ದವ್ರು ನಾವು ಸಡನ್ ಆಗಿ ಭೇಟಿಯಾಗಿ ಕಾಫಿ ಕುಡಿತಾ ಇದ್ದೀವಿ ಅಂದ್ರೆ ನಿಜವಾಗ್ಲೂ ನಂಗೆ ತುಂಬಾ ಸಂತೋಷ ಆಗ್ತಾ ಇದೆ. ನಿಮ್ಮಂತ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ ಜೊತೆ ನನ್ನಂತೋಳು ಕಾಫಿಗೆ ಬರೋದು ಅಂದ್ರೆ ನನ್ ಪುಣ್ಯ ಅನ್ಕೋತೀನಿ. ನಿಮ್ಮಂತ ಬ್ಯೂಟಿಫುಲ್ ಲೇಡಿ ಜೊತೆ
ಸ್ಪೆಂಡ್ ಮಾಡ್ತಿರೋದು ಆಕ್ಚುಲಿ ನನಗೂ ತುಂಬಾ ಖುಷಿ ಕೊಟ್ಟಿದೆ. ಅದು ನನ್ನ ಪುಣ್ಯ. ಅದಕ್ಕೆ ಹೇಳೋದು ಏನೇನು ಬಂದ ಅಂತ. ಯಾರ್ಯಾರಿಗೆ ಏನೇನು ಸಿಗ್ಬೇಕು ಅಂತ ಇದೆಯೋ ಅದವ್ರಿಗೆ ಆ ಟೈಮಿಗೆ ಸಿಗುತ್ತೆ. ಯಾರಿಗೇನ್ ಸಿಗುತ್ತೋ. ನಿಮ್ಮಂತ ಸುಂದರವಾದ ಹೆಂಡತಿನ ಶಾಶ್ವತವಾಗಿ ಪಡೆದಿರೋ ನಿಮ್ಮ ಯಜಮಾನ್ರು ರಿಯಲಿ ಪುಣ್ಯವಂತರು. ಯಾಕೆ ಅಳ್ತಾ ಇದ್ದೀರಾ? ಇಲ್ಲ, ಏನೂ ಇಲ್ಲ. ಹೋಗಣ್ವಾ? ಮನಸ್ಸಲ್ಲಿರೋದ್ನ ಈಗಲೇ ಹೇಳ್ಬೇಕು ಅಂತೇನಿಲ್ಲ. ಅದು ನಿನ್ನ ಕೇಳೇ ಹೇಳ್ಬೇಕು ಅಂತೇನಿಲ್ಲ. ಬನ್ನಿ ಹೋಗೋಣ. ಯಾಕೆ? ಏನಾಯ್ತು? ಆಕೆಗೆ ಸಹಾಯ ಮಾಡಿ ತಪ್ಪ? ಸಹಾಯ ಮಾಡಿ ತಪ್ಪಲ್ಲ, ಆದ್ರೆ ಸಾಕು ಹಾಗಾಗ್ಬಾರ್ದು. ಹಾಗಂದ್ರೇನೆ? ನೋಡಿ, ಕಷ್ಟದಲ್ಲಿರೋರ್ನ ನಂಬಾರ್ದು. ಅವ್ರ ಪಾರಾಗಕ್ಕೋಸ್ಕರ ಉಳ್ದವ್ರನ್ನ ಕಷ್ಟದಲ್ಲಿ ಸಿಕ್ಕಾಕ್ಸ್ತಾರೆ ಅಂತ ನಮ್ಮಪ್ಪ ಯಾವಾಗ್ಲೂ ಹೇಳ್ತಿರ್ತಾರೆ. ಆ ಮಾತ್ ನೆನ್ಪಾಯ್ತು. ಸುಮಾ, ಅವಳು ಅಂತವಳಲ್ಲ. ಆಕೆ ವ್ಯವಹಾರದ ಚತುರೆ. ಅವಳ ಇತಿಮಿತಿ ಅವಳಿಗೆ ಗೊತ್ತಿದೆ ಅಂತ ನಾನ್ ಅನ್ಕೊಂಡಿದ್ದೀನಿ. ನಾನೇನು ಎಲ್ಲ ಟೆಂಡರ್ಗಳನ್ನು ಅವಳು ಕೊಟ್ಟಿಲ್ವಲ್ಲ. ಅದೆಲ್ಲ ನನ್ಗೆ ಗೊತ್ತಿಲ್ಲ ರೀ. ಓಹೋ, ಹೊಟ್ಟೆ ಕೀಚ್ ಬಂತ? ನನ್ಗೆ ಯಾಕೆ ಹೊಟ್ಟೆ ಕಿಚ್ಚು ಬರ್ಬೇಕು? ವ್ಯವಹಾರದಲ್ಲಿ ಭಾವುಕತೆ ಒಳ್ಳೆತನ ಚೆನ್ನಾಗಿರಲ್ಲ ಅಷ್ಟೇ. ಇನ್ ಮುಂದೆ ಈ ರೀತಿ ಆಗೋದಿಲ್ಲ, ಸರಿನಾ? ಸರಿ. ಊಟ ತಿಂಡಿ ಎಲ್ಲ ಟೈಮಿಗೆ ಸರಿಯಾಗಿ ಮಾಡ್ತಿದ್ದೀರಾ? ನೀನಿಲ್ದೆ ನಿದ್ದೆ ಊಟ ಯಾವುದು ಬೇಡ ಅನ್ಸುತ್ತೆ. ಇನ್ನೇನ್ ಮುಂದಿನ ತಿಂಗಳೇ ಹೆರಿಗೆ ಅಲ್ವಾ? ನಾನ್ ಬಂದ್ಬಿಡ್ತೀನಲ್ಲ. ಅಪ್ಪನ ಹತ್ರ ಮಾತಾಡೋದಕ್ಕೆ ಹೋಗಿದ್ದೆ. ಅಪ್ಪ ಎಲ್ಲೋ ಹಳ್ಳಿಗೆ ಹೋಗಿದ್ರು. ಅಮ್ಮನ ಹತ್ರ ಹೇಳಿ ಬಂದಿದ್ದೀನಿ. ಪಾಪ ಅವರಾದ್ರೆ ಏನ್ ಮಾಡ್ತಾರೆ. ಆದ್ರೆ ಒಂದ್ ವಿಷಯ ಗೊತ್ತಾಯ್ತು ಶಿವಣ್ಣ. ಅಪ್ಪ ಆಸ್ತಿನ ಭಾಗ ಮಾಡಿ ತಮ್ಮಂಗೂ ತಂಗಿಗೂ ಕೊಡ್ತಾರಂತೆ. ಆ ಆಸ್ತಿಲಿ ನಮ್ ತಾತನ ಪಾಲೆ ಜಾಸ್ತಿ ಇದೆ. ಹಾಗೇನಾದ್ರೂ ಮಾಡಿದ್ರೆ ಕೋರ್ಟ್ಗೆ ಹೋಗ್ತೀನಿ ಅಂತ ಹೇಳಿದ್ದೀನಿ. ಮದ್ವೆ ಆಗೊಂದು ವರ್ಷ ಆಯ್ತು. ಪಾಪ ನನ್ನನ್ನೇ ನಂಬ್ಕೊಂಡು ಬಂದಿರೋ ಏನು ತಪ್ಪು ಮಾಡ್ತಾರೋ ನನ್ನ ಹೆಂಡತಿನ ಕೈ ಬಿಟ್ಬಿಡೋದಕ್ಕಾಗತ್ತಾ? ಇಷ್ಟು ದಿವಸ ಗೌರವದಿಂದ ಹೆಚ್ಚು ಮಾತಾಡ್ತಾ ಇರ್ಲಿಲ್ಲ. ಆದ್ರೆ ನಮ್ಮ ಒಳ್ಳೆತನ, ದಟ್ಟತನ, ದೌರ್ಬಲ್ಯತೆ ಅಂತ ಅಂದ್ಕೊಂಡ್ರೆ ಸುಮ್ಮನಿರೋದಕ್ಕಾಗಲ್ಲ ಶಿವಣ್ಣ. ಇದನ್ನ ಮೊದ್ಲೇ ಮಾಡ್ಬೇಕಾಗಿತ್ತು ಅಣ್ಣವ್ರೆ. ಎಲ್ಲದಕ್ಕೂ ಕಾಲ ಕೊಡ್ಕೊಂಡ್ ಬರ್ಬೇಕಲ್ಲ ಶಿವಣ್ಣ. ಇನ್ನೂ ಸ್ವಲ್ಪ ದಿವಸದಲ್ಲೇ ಎಲ್ಲ ನಾನು ಅಂದ್ಕೊಂಡಾಗೆ ಆದ್ರೆ ಸರಿ ಹೋಗುತ್ತೆ. ಆಮೇಲೆ ನಾನು ಆಫೀಸ್ಗೆ ಹೋಗಿ ಕೂತ್ಕೋತೀನಿ. ಇನ್ ಮುಂದೆ ಕುಡಿಯೋದಿಲ್ಲ ಅಲ್ವಾ? ದಿನ ಒಂದೇ ರಾಗ ಕೇಳಿ ಕೇಳಿ ಸುಸ್ತಾಗ್ಬಿಟ್ಟಿದ್ದೀನಿ ಸದನನ್. ನಿಮ್ದು ಲವ್ ಮ್ಯಾರೇಜ್ ಅಂತ ಹೇಳಿದ್ ನೆನಪು? ಹೌದು, ನಿಮ್ದು ಲವ್ ಮ್ಯಾರೇಜ್. ಆದ್ರೆ ಈಗ ಪ್ರೀತಿ ಸತ್ ಹೋಗಿ ಮದ್ವೆ ಮಾತ್ರ ಉಳಿದಿದೆ. ಅದನ್ನ ಉಳಿಸ್ಕೊಳ್ಳೋ ಪ್ರಯತ್ನದಲ್ಲಿ ನಾನಿದ್ದೀನಿ. ಸದನನ್, ನೀವು ನಿಮ್ ಫ್ಯಾಮಿಲಿನ ಇಷ್ಟಪಡೋ ರೀತಿ ನೋಡಿದ್ರೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಇಂಥವ್ರು ಇದ್ದಾರಲ್ವಾ ಅಂತ. ನಿಮ್ ಹೆಂಡತಿ ತುಂಬಾ ಪುಣ್ಯ ಮಾಡಿದ್ರು. ನಿನ್ನ ನನ್ ಕೆಲ್ಸನ ನೆಚ್ಕೊಂಡು ಹೊಗಳ್ತಿದ್ ವಿವೇಕ್ ನನ್ ಮುಖ ನೋಡಿದ್ರೆ ಕಿರಿಲ್ತಾರೆ, ಕಾಲ್ ಕೆರ್ತು ಜಗಳ ತೆಗಿತಾರೆ, ಕುಡಿದ ಅಮಲಲ್ಲಿ ಏನೇನೋ ಮಾತಾಡ್ತಾರೆ. ಅವ್ರು ಕೊಡು ಹಿಂಸೆನ ಯಾವ ರೀತಿ ವರ್ಣಿಸ್ಬೇಕೋ ನನಗ್ ಗೊತ್ತಾಗ್ತಿಲ್ಲ. ದಿನ ಸಂಜೆ ಆ ಸೂರ್ಯ ಮುಳುಗ್ತಾನೆ ಅಂದ್ರೆ ನನಗ್ ತುಂಬಾ ಭಯ ಆಗುತ್ತೆ. ಯಾರಾದ್ರೂ ಹೋಗಿ ಅದನ್ನು ತಡಿಬಾರ್ದ ಅಂತ ಅನ್ಸುತ್ತೆ. ಮನೆಗ್ ಹೋಗೋದಿಕ್ಕೆ ಹೆದರಿಕೆ ಆಗುತ್ತೆ. ಸದನ, ನಿಜ ಹೇಳ್ಬೇಕು ಅಂದ್ರೆ ನಿಮ್ ಸ್ನೇಹ ಆದ್ಮೇಲೆ ನಾನ್ ನಿಮ್ದೇ ಬಿಸಿರ್ತಾ ಇದ್ದೀನಿ ಅಂದ್ರೆ ನೀವ್ ನಂಬ್ತೀರಾ? ವಿಲಾಸಿನಿ, ಕಂಟ್ರೋಲ್ ಯೋರ್ಸೆಲ್ಫ್ ಪ್ಲೀಸ್, ಕಂಟ್ರೋಲ್ ಯೋರ್ಸೆಲ್ಫ್. ನೋಡಿ, ಇದೆ ನಿಮ್ಗೂ ವಿವೇಕ್ ಇರೋ ವ್ಯತ್ಯಾಸ. ಅವ್ರಿಗೆ ನನ್ನ ಅಳೋದ್ರಲ್ಲೂ ವೈವಿಧ್ಯತೆ ಬೇಕು. ಬೇರೆ ತರ ಅಳು ಅಂತ ನನ್ನ ಕಿಂಡಲ್ ಮಾಡ್ತಾರೆ. ದಯವಿಟ್ಟು ಅಳು ನಾಸಿ. ನೀವತ್ರ ನಮ್ ಕೆಲ್ಸ ಸಹಿಸಕ್ಕಾಗ್ತಿಲ್ಲ. ಎದೆ ಹೊರಗೆ ಇಂತಹ ಬೆಂಕಿ ಇಟ್ಕೊಂಡು ಹೊರಗಡೆ ನನ್ನ ಅವ್ರ ಹತ್ರ ನಾಟಕ ಆಡ್ತಿದ್ದೀರಲ್ಲ.
ರಿಯಲಿ ಯು ಆರ್ ಗ್ರೇಟ್, ರಿಯಲಿ ಗ್ರೇಟ್. ಐ ಆಮ್ ರಿಯಲಿ ವೆರಿ ಸಾರಿ ಸದಾನಂದ್. ಇದನ್ನೆಲ್ಲ ನನ್ ಫ್ರೆಂಡ್ಸ್ ಹತ್ರ ಹೇಳ್ಕೊಳ್ಳೋದಿಕ್ಕೆ ನನಗ್ ಮನಸ್ಸಿಲ್ಲ. ನಿಮ್ ಅನುಕಂಪ ಇದನ್ನೆಲ್ಲ ಹೇಳೋ ಹಾಗೆ ಮಾಡ್ತಾ ಇದೆ. ಐ ಆಮ್ ರಿಯಲಿ ವೆರಿ ಸಾರಿ ಸದಾನಂದ್. ಏನೇನೋ ಮಾತಾಡ್ಬಿಟ್ಟೆ, ಸಾರಿ. ಹಾಗೇನಿಲ್ಲ ಬಿಡಿ. ಆದ್ರೂ ನೀನ್ ಮೂಡ್ನೆಲ್ಲ ಹಾಳು ಮಾಡ್ಬಿಟ್ಟೆ. ಇವತ್ತು ನಿಮ್ ಜೊತೆ ಊಟ ಮಾಡ್ಕೊಂಡು ಹೋಗಿ, ದಿನ ಉಪವಾಸ ಇರೋದ್ ಬಿಟ್ಟು ಇವತ್ತಿಂದ ಬದಲಾಗಿ ನಿಮ್ಮವ್ರಿಗೊಂದು ಫೋನ್ ಮಾಡಿ. ನಾನು ಹೇಳಿದ್ರು ಅಷ್ಟೇ, ಹೇಳ್ತಾ ಇದ್ರು ಅಷ್ಟೇ. ಅವ್ರೀಗ ಕೇಳೋ ಸ್ಥಿತಿಲಿಲ್ಲ. ಅವರು ಅವ್ರದ್ದೇ ಆದ ಲೋಕದಲ್ಲಿರ್ತಾರೆ. ನಿಮ್ ಯೋಗ್ಯತೆ ಏನು ಅಂತ ಅವ್ರಿಗೆ ಗೊತ್ತಿಲ್ಲ. ಅಮೂಲ್ಯವಾದ ರತ್ನನ್ನ ಕಾಲಲ್ಲಿ ತುಳಿತಾ ಇದ್ದಾರೆ. ನನ್ ಪಾಲಿನ ಅದೃಷ್ಟ ಇಷ್ಟೇ ಅಂದ್ಕೊಂಡು ಸಹಿಸ್ಕೋಬೇಕಾಗಿದೆ ಸದಾನಂದ್. ಸರಿ, ಬನ್ನಿ ಊಟಕ್ಕೆ ಹೋಗೋಣ. ನಡಿ. ಶಿವಣ್ಣ, ಏನಣ್ಣ? ಲೇಟ್ ಆಗಿ ಬರ್ತೀನಿ ಅಂತ ಏನಾದ್ರು ಹೇಳದ್ಲ? ಬಂದ್ರ ಮೇಡಮ್, ಬನ್ನಿ. ಎಲ್ಲ ಹೋಗಿದೆ? ಕೇಳಿದ ಅರ್ಥ ಆಗ್ಲಿಲ್ವಾ? ಫ್ರೆಂಡ್ ಜೊತೆ ಊಟಕ್ಕೆ ಹೋಗಿದ್ದೆ. ವಾ, ಯಾರಪ್ಪ ಫ್ರೆಂಡ್ಸ್ ಇಷ್ಟೊತ್ತಲ್ಲಿ ಊಟ ಮಾಡಿಸ್ ಕಳ್ಸೋರು? ಯಾಕೆ ನಿಮ್ಗೆ ಫ್ರೆಂಡ್ಸ್ ಇರಬಾರ್ದಾ? ಹಾಗೇನಿಲ್ಲ ವಿಲಾಸಿನಿ ಮೇಡಮ್, ಹೊಸದಾಗಿ ಎಲ್ಲಿಂದ ಉಟ್ಕೊಂಡ್ರು ಅಂತ ಕೇಳದ ಅಷ್ಟೆ. ಹೌದು, ಇವತ್ತೇನ್ ಹೊಸ್ದಾಗಿ ಕೇಳ್ತಾ ಇದ್ದೀರಾ? ಹೆಂಡತಿ ಒಬ್ಳು ಇದ್ದಾಳೆ ಅಂತ ನಿಮ್ಗೆ ಏನ್ ನೆನ್ಪಿದ್ ಬಂತ? ನಿಮಗೂ ಶುಭ್ರವಾದ ವಾತಾವರಣ ಬೇಕಾಗಿತ್ತು, ಒಳ್ಳೆ ಗಾಳಿ ಬೇಕಾಗಿತ್ತು. ಈ ವಸ್ತು ಕಟ್ಟೋ ವಾತಾವರಣದಿಂದ ಬದಲಾವಣೆ ಬೇಕಾಗಿತ್ತು. ನೋ 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 ಪ್ರಾಬ್ಲಮ್, ನಂದೇನು ಅಡ್ಡಿ ಇಲ್ಲ. ಕನ್ಸಿನ ಗಂಟಿಗೆ ಆಸೆ ಪಟ್ಟು ಕೈಯಲ್ಲಿರೋದನ್ನ ಕಳ್ಕೊಬಾರ್ದು ಅಂತ ಹೇಳ್ದೆ ಅಷ್ಟೆ. ಫ್ರೆಂಡ್ ಜೊತೆ ಊಟ ಮಾಡ್ಕೊಂಡ್ ಬಂದಿದೀಯಾ? ತುಂಬಾ ಖುಷಿಯಾಗಿದೀಯಾ ಅನ್ಸುತ್ತೆ. ಈಗ ಅಳೋದಿದ್ದೇ ಇದೆಯಲ್ಲ. ಎಲ್ಲಿಗೂ ಹೋಗಿದ್ದೆ ಇಷ್ಟೊತ್ತು? ಆಫೀಸಿಗೆ ಫೋನ್ ಮಾಡಿದ್ರೆ ಅಲ್ಲೂ ಇಲ್ಲ, ಮೊಬೈಲಿಗೆ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಾ ಇತ್ತು. ಎಷ್ಟೊತ್ತಿಂದ ಕಾಯ್ತಾ ಕೂತಿದ್ದೀನಿ ಗೊತ್ತಾ? ಯಾಕಮ್ಮ, ಏನಾಯ್ತು? ಏನಾದ್ರು ಆಗ್ಬೇಕಿತ್ತ? ಚಿಕ್ಕಮಂಗ್ಳೂರಿಗೆ ಹೋಗ್ಬೇಕು, ರೆಡಿ ಆಗು. ಯಾಕಮ್ಮ, ಸುಮನ್ಗೆ ಏನಾದ್ರು? ಸುಮ್ಮನಿಗೆ ಏನೂ ಆಗಿಲ್ಲ. ಇವತ್ ಸಂಜೆ ಹೆರಿಗೆ ಆಯ್ತಂತೆ. ತಾಯಿ ಮಗು ಇಬ್ರು ಆರೋಗ್ಯವಾಗಿದಾರಂತೆ. ಬೇಗ ರೆಡಿ ಆಗು. ಅಯ್ಯೋ, ಯಾಕೋ, ಏನಾಯ್ತು? ಒಂದು ಕ್ಷಣ ನನ್ನ ಹೃದಯ ನಿಂತಂಗಾಯ್ತಲ್ಲಮ್ಮ. ಏನ್ ಮಗು ಅಂತೆ? ಗಂಡು ಮಗು ಅಂತೆ. ಒಂದ್ ನಿಮಿಷಮ್ಮ, ಫ್ರೆಶ್ ಆಗಿ ಬಂದ್ಬಿಡ್ತೀನಿ. ಸುಮಣ, ಹೇಗಿದ್ಯಮ್ಮ? ಚೆನ್ನಾಗಿದ್ದೀನಂತೆ. ನನ್ ಮೊಮ್ಮಗ ಏನಂತಾನೆ? ಅಜ್ಜಿಯಲ್ಲಿ ಅಂತ ಕೇಳ್ತಾ ಇದ್ದ. ಕೊಡು ಕೊಡು, ನನ್ ಬಂಗಾರ ಚಿನ್ನ. ಓಹೋ, ಎಷ್ಟು ಮುದ್ದಾಗಿದೀಯೋ ರಾಜ. ನೋಡೋ ನಿನ್ ಮಗನ್ನ. ಎತ್ಕೋ ಎತ್ಕೋ. ಬೇಡಮ್ಮ, ನನ್ಗೆ ಎತ್ಕೊಂಡು ಅಭ್ಯಾಸ ಇಲ್ಲ. ನೀನು ಹುಟ್ಟಾಗ ಹೀಗೆ ಇದ್ದೆ ಕಣೋ. ಇದೇ ಕಣ್ಣು, ಇದೇ ಮೂಗು, ಇದೇ ಕೆನ್ನೆ. ಎತ್ಕೊಳ್ಳೋ ಒಂದ್ಸರಿ. ಬೇಡಮ್ಮ, ಬೇಡ. ಸರಿ, ನಾನು ನನ್ ಮೊಮ್ಮಗನ್ ಎತ್ಕೊಂಡು ಹೋಗ್ತೀನಿ, ನೀವೇನಾದ್ರೂ ಮಾಡ್ಕೊಳ್ಳಿ. ಬರೋ ರಾಜ. ನಿದ್ದೆ ಮಾಡಿದನ? ಬನ್ನಿ. ಸುಮಾ, ಹೇಗಿದೀಯಾ? ಚೆನ್ನಾಗಿದ್ದೀನಿ. ತುಂಬಾ ಕಷ್ಟ ಆಯ್ತಾ? ಸತ್ತು ಹೋಗ್ತೇನೇನೋ ಅಂತ ಹೆದರಿದ್ದೆ, ಆಮೇಲೆಲ್ಲ ಸರಿ ಹೋಯ್ತು. ಮಗು ಅಳು ಕೇಳಿದ್ಮೇಲಂತೂ ಎಲ್ಲ ಮರ್ತೆ ಹೋಯ್ತು. ನೀನು
ತುಂಬಾ ಸುಸ್ತಾಗಿದ್ಯಾ, ಮಲ್ಕೋ, ರೆಸ್ಟ್ ತಗೋ. ಇಲ್ಲ ಪರವಾಗಿಲ್ಲ, ಮಾತಾಡಿ. ನೋಡು, ನೀನು ತುಂಬಾ ಹುಷಾರಾಗಿರ್ಬೇಕು. ಮೊದಲು ಹುಷಾರಾಗಿ ನೋಡ್ಕೋ. ಅವನಿಗೆ ಸ್ನಾನ ಮಾಡಿಸ್ಬೇಕಾದ್ರೆ ಗೊತ್ತಿರೋ ಹತ್ರ ಮಾಡಿಸು. ನೀರ್ ಕುಡಿದು ಬಿಟ್ರೆ ಕಷ್ಟ. ನೀನು ತಣ್ಣೀರ್ ಕುಡಿಬೇಡ. ನಾಳಿದ್ದು ಮತ್ತೆ ಬರ್ತೀನಿ. ಮಗುಗೆ ಏನೇನ್ ಬೇಕು ಲಿಸ್ಟ್ ಮಾಡಿ ಫೋನ್ ಮಾಡು. ಬರ್ತಾ ತಗೊಂಡ್ಬರ್ತೀನಿ. ಎಲ್ಲ ಇಲ್ಲೇ ಸಿಗತ್ತೆ. ಹಾಗೇನಾದ್ರೂ ಬೇಕು ಅನ್ಸಿದ್ರೆ ಫೋನ್ ಮಾಡ್ತೀನಿ. ನಿಮ್ಮ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ನೀನ್ ಯಾವ ಊರಿಗೆ ಬರ್ತೀಯ? ನೀನಿಲ್ದೆ ನನ್ ಕಷ್ಟ ಆಗ್ತಿದೆ. ನಿನಗೆ ಹೇಗೆ ಗೊತ್ತಾಗ್ಬೇಕು ನನ್ ಕಷ್ಟ? ನನ್ಗೂ ಕಷ್ಟ ಆಗ್ತಿದೆ. ಆದಷ್ಟು ಬೇಗ ಬರ್ತೀನಿ. ಅಳಬಾರ್ದಮ್ಮ, ಮಲ್ಕೋ. ಕೈಕಾಲ್ ಮುಖ ತೊಳ್ಕೊಂಬನ್ನಿ. ಅಡಿಗೆ ರೆಡಿ ಆಗಿದೆ, ಊಟ ಮಾಡಿ. ಸರಿಮ್ಮ. ಅಳಬಾರ್ದು ಚಿನಿ, ಮಲ್ಕೋಮ್ಮ. ತೊಂದ್ರೆ ಕೊಡಬಾರ್ದು. ನಿಂತ್ಕೋ. ದಿನೇ ದಿನೇ ನಿನ್ ಕೊಬ್ಬು ಜಾಸ್ತಿ ಆಗ್ತಿದೆ. ನೀನ್ ಆಫೀಸ್ಗೆ ಹೋಗೋದು ಬೇಕಾಗಿಲ್ಲ. ನಾನ್ ಆಫೀಸ್ಗೆ ಹೋಗ್ಬಾರ್ದು ಅಂದ್ರೆ ನೀವ್ ಹೋಗ್ಬೇಕಾಗತ್ತೆ. ಹೋಗ್ತೀರಾ? ಇಲ್ಲ ಅಲ್ವಾ? ನಾನ್ ಹೋಗ್ತೀನಿ. ಏಯ್, ಆಫೀಸು ನಿಂದು ಅಲ್ಲ, ನಿಮ್ಮಪ್ಪಂದು ಅಲ್ಲ. ಆಫೀಸ್ ಹಾಳಾದ್ರೆ ನಷ್ಟ ಆಗೋದು ನನಗೆ. ಅದನ್ನ ಸಾರಿ ಸಾರಿ ಹೇಳಿದೀನಿ ನಿನಗೆ. ಗಂಡನ ಆಸ್ತಿ ಉಳಿಸ್ಬೇಕಾಗಿದ್ದು ಹೆಂಡತಿ ಕರ್ತವ್ಯ. ಅದನ್ನ ಸಾರಿ ಸಾರಿ ಹೇಳ್ತೀನಿ. ಓಹೋ, ಸಾವಿರಾರು ಜನಗಳ ಎದುರು ತಾಳಿ ಕಟ್ಟಿಸ್ಕೊಂಡಿರೋ ತರ ಮಾತಾಡ್ತಾ ಇದೀಯಾ. ನಂದು ನಿಂದು ಒಂದು ಪೇಪರ್ ಅಲ್ಲಿದೆ. ಹಣೆ ಬರ. ಪೇಪರ್ ಕೊಡೋ ರಕ್ಷಣೆ ಜನ ಕೊಡಲ್ಲ. ನಮ್ಮ ಮದ್ವೆ ಕಾನೂನು ಬದ್ಧವಾಗಿದೆ. ಅದನ್ನ ಕಿತ್ತು ಹಾಕೋದು ನನಗ್ ಗೊತ್ತು. ಹಾಗೆ ಮಾಡಿ. ಆದ್ರೆ ನನ್ ದಾರಿಗೆ ಅಡ್ಡ ಬರ್ಬೇಡಿ. ಮಿಸ್ಟರ್ ವಿವೇಕ್, ನಾನ್ ನಿಂತೋಳು ಅಂತ ನಿಮಗ್ ತುಂಬಾ ಚೆನ್ನಾಗ್ ಗೊತ್ತಿದೆ. ನನ್ ಒಳ್ಳೆತನನ ದಡ್ತನ ಅನ್ಕೊಂಡು ನೀವು ಹಾರಾಡ್ಬೇಡಿ. ನಿಮ್ ಹಾಗೆ ಕಿರ್ಚಾಡೋದಿಕ್ಕೆ ನನಗೂ ಬರುತ್ತೆ. ಹಾಗ್ ಮಾಡಿದ್ರೆ ಅವಮಾನ ಆಗೋದು ನಿಮ್ಗೆ. ನಾನ್ ನಿಮ್ಮಷ್ಟು ಶ್ರೀಮಂತರಲ್ಲದೆ ಇದ್ರು ಒಳ್ಳೆ ಮನೆತನದಿಂದ ಬಂದಿದ್ದೀನಿ. ನಾನ್ ಬದುಕ್ಬೇಕು. ಬದುಕೋದಕ್ಕೆ ನನ್ಗೊಂದು ಕೆಲ್ಸ ಬೇಕು. ನನ್ ಗಂಡನ ಆಫೀಸ್ ಅಂತ ಅಧಿಕಾರದಿಂದ ಆಫೀಸ್ಗೆ ಹೋಗ್ತಾ ಇದ್ದೀನಿ. ಅದನ್ ಕಿತ್ಕೊಳ್ಳೋ ಹಕ್ಕು ನಿಮ್ಗೂ ಇಲ್ಲ, ನಿಮ್ ತಂದೆಗೂ ಇಲ್ಲ. ಕಾನೂನು ನನ್ಗೂ ಗೊತ್ತಿದೆ. ಪದೇ ಪದೇ ನನ್ ದಾರಿಗೆ ಅಡ್ಡ ಬರ್ಬೇಡಿ. ಹಲೋ ಫ್ರೆಂಡ್ಸ್, ಇವತ್ ಸಂಜೆ ಯಾರು ಮನೆಗೆ ಹೋಗ್ಬೇಡಿ. ನಿಮ್ಗೆ ಸ್ವೀಟ್ಸ್ ಕೊಡಿಸ್ತಾ ಇದ್ದೀನಿ. ಯಾಕೆಲ್ರೂ ಹಾಡು ನೋಡ್ತಾ ಇದ್ದೀರಾ? ನನ್ಗೊಬ್ಬ ವಾರಸ್ದಾರ ಹುಟ್ಟಿದಾನೆ. ಅಂದ್ರೆ ನನ್ಗೊಬ್ಬ ಮಗ ಹುಟ್ಟಿದಾನೆ. ಆ ಸಂತೋಷನ ನನ್ಗೋಸ್ಕರ ದುಡಿತಾರೋ ನಿಮ್ ಜೊತೆಲಿ ಹಂಚ್ಕೊಳ್ಳೋಣ ಅಂತ. ಸರ್, ಮಗ ಹುಟ್ಟಿದ್ದೀನಿ ಅಂತ ಹೇಳ್ತೀರಾ, ಬರೀ ಸ್ವೀಟ್ ಎಲ್ಲ ಮುಗಿಸ್ಬಿಡ್ತೀರಾ? ಅಟ್ಲೀಸ್ಟ್ ಒಂದು ಡಿನ್ನರ್ ಪಾರ್ಟಿ ಆದ್ರೂ ಕೊಡಿಸಿದ್ರೆ ಚೆನ್ನಾಗಿರೋದಲ್ಲ ಸರ್? ಓಕೆ, ಹಾಗೆ ಆಗ್ಲಿ. ಡಿನ್ನರ್ ಪಾರ್ಟಿನೇ ಕೊಡಿಸ್ತೀನಿ. ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು. ಕಾಂಗ್ರೆಸ್ ಸರ್. ಥ್ಯಾಂಕ್ ಯು. ಒಳ್ಳೆದಾಗಲಿ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ನಿಮ್ಮಪ್ಪನ್ ಬೇರೆ ಕೆಲ್ಸನೇ ಇಲ್ಲ. ಏನ್ರಿ? ಸುಮನಾ, ನಿನ್ ಮಗ ಹುಟ್ಟಿದಕ್ಕೆ ಆಫೀಸ್ ಸ್ಟಾಫ್ಗೆಲ್ಲ ಡಿನ್ನರ್ ಇಟ್ಕೊಂಡಿದ್ದೀನಿ. ನಿಮ್ಗೆಲ್ಲೋ ಹುಚ್ಚು. ಸಂತೋಷನ ಬೇರೆಯವ್ರ ಜೊತೆ ಹಂಚ್ಕೊಂಡಷ್ಟು ಇನ್ನೂ ಹೆಚ್ಚಾಗುತ್ತೆ ಕಣೆ. ಏನೋಪ್ಪ, ನಿಮ್ಗೆ ಅರ್ಥ ಆಗ್ಬೇಕು. ಎನಿವೆ, ನಿಮ್ ಇಷ್ಟನೇ ನನ್ನ ಇಷ್ಟ. ಆದ್ರೆ ನೀನಿಲ್ಲ ಅನ್ನೋದೇ ದೊಡ್ಡ ಕೊರತೆ. ನಾನ್ ನಿಮ್ ಜೊತೆನೇ ಇರ್ತೀನಲ್ಲ, ನಿಮ್ ನೆರಳಾಗಿ. ನನ್ಗೆಲ್ಲ ತಿಳಿಯತ್ತೆ. ಅದ್ ಸರಿ, ಹೇಗಿದ್ದಾನೆ ನನ್ ರಾಜ್ಕುಮಾರ? ಎಲ್ಲ ನಿಮ್ ಥರನೇ, ಬರೀ ಹಠ. ಸರಿ, ಬಾಯ್. ಏ, ಛೆ. ಏನ್ರಿ? ಯಾಕೆ ಕಟ್ ಮಾಡ್ದೆ? ಆಫೀಸಲ್ಲಿ ಕೂತ್ಕೊಂಡು ನನ್ ಜೊತೆ ಎಷ್ಟೊತ್ತು ಅಂತ ಹರಟೆ ಹೊಡಿತೀರಾ? ಮತ್ತೆ ರಾತ್ರಿ ಫೋನ್ ಮಾಡ್ತೀರಲ್ಲ. ಸರಿ, ಪಾರ್ಟಿ ಮುಗಿದ್ಮೇಲೆ ಫೋನ್ ಮಾಡ್ತೀನಿ. ಬಾಯ್. ಬಾಯ್.
ಬಂದಿರ್ಬೇಕಲ್ಲ? ಹೌದು. ಹಾ ವಿಲಾಸಿನಿ, ಇವತ್ತು ನಾನು ತುಂಬಾ ಸಂತೋಷ ಆಗಿದ್ದೀನಿ. ಯಾಕೆ ಅಂತ ಕೇಳಲ್ವಾ? ನಾನೀಗ ಒಂದ್ ಗಂಡು ಮಗುಗೆ ತಂದೆ ಆಗಿದ್ದೀನಿ. ವಾವ್, ಕಂಗ್ರ್ಯಾಚುಲೇಷನ್. ಸರ್, ನೀವು ದೊಡ್ಡ ಪಾರ್ಟಿ ಕೊಡ್ಬೇಕು, ಗೊತ್ತಾಯ್ತಾ? ವೈ ನಾಟ್ ಮೇಡಮ್? ಇವತ್ ಸಂಜೆ ಡಿನ್ನರ್ ಪಾರ್ಟಿ ಅರೇಂಜ್ ಮಾಡಿದ್ದೀನಿ. ನೀವೇ ನನ್ನ ಚೀಫ್ ಗೆಸ್ಟ್. ನಾನ್ ಫೋನ್ ಮಾಡಿ ಕೇಳ್ಬೇಕಾಗಿತ್ತಾ? ಸರ್ಪ್ರೈಸ್ ಕೊಟ್ಟು ನಿಮ್ ಮುಖ ನೋಡ್ಬೇಕು ಅಂತ ಅನ್ಕೊಂಡಿದ್ದೆ ಡಾರ್ಲಿಂಗ್. ಏನಂದ್ರಿ? ನಿಮ್ ಮನ್ಸಿನ ತುಂಬಾ ನಿಮ್ ಡಾರ್ಲಿಂಗ್ ತುಂಬ್ಕೊಂಡ್ಬಿಟ್ಟಿದ್ದಾರೆ. ಎಸ್, ನಿಮ್ ಸಂತೋಷದಲ್ಲಿ ನಾನು ಭಾಗಿಯಾಗ್ತೀನಿ. ಖಂಡಿತ ಬರ್ತೀನಿ. ನೀವು ಬರ್ದೇ ಇದ್ರೆ ನಿಮ್ಮನ್ ಬಿಡೋರು ಯಾರು? ಸರಿ, ನೀವೇನು ಮಾಡೋದ್ ಬೇಡ, ನಾನೇ ಬರ್ತೀನಿ. ಥ್ಯಾಂಕ್ ಯು. ಜೀವನ್ ಕೊರಕ ಗಜ ಕೊರೈರೆ ಎಲ್ಲ ಹೋಗಿದ್ದ? ನಿನ್ನೆ ಕೇಳ್ತಾ ಇರೋದು. ಓ ಏನ್ ಲುಕ್ಕು ಹೊಯ್ತ್ಯಾ? ಅದೆಲ್ಲ ನೀವು ಬಿಟ್ಟಿದ್ದು. ಆಫೀಸ್ ಬಿಟ್ಟು ಎಷ್ಟೊತ್ತಾಯ್ತು ಅಂತ ನನಗ್ ಗೊತ್ತು. ಎಷ್ಟೊತ್ತೆಲ್ಲೋಗಿದ್ದ? ಪಕ್ಕದಲ್ಲಿ ಕೆಲಸ ಬೇರೆ ಶುರು ಮಾಡಿದೀರಾ? ನಿನ್ನ ಹಾರಾಟ ತಿರುಗಾಟ ಜಾಸ್ತಿ ಆಯ್ತು. ನನ್ ಕಣ್ಣು ಕಿವಿ ಸತ್ತೋಗಿದೆ ಅನ್ಕೊಂಡಿದ್ಯಾ? ಎಚ್ಚರವಾಗೇ ಇದ್ದೀನಿ. ಎಲ್ಲ ಹೋಗಿದೆ. ನಾನ್ ಹೇಳಿದ್ರೆ ತಡ್ಕೋ ಶಕ್ತಿ ನಿಮ್ಗಿದ್ಯಾ? ನನ್ನನ್ನೇ ಪ್ರಶ್ನೆ ಮಾಡೋಷ್ಟು ಕೊಬ್ಬು ಬಂದ್ಬಿಟ್ಟಿದೆ ನಿನಗೆ. ಪರವಾಗಿಲ್ಲ ರೀ, ಅರೇಂಜ್ ಮಾಡ್ಸಲ್ಲ, ತುಂಬಾ ಚೆನ್ನಾಗಿ ಮಾಡಿ. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್ ಸರ್. ಕಮ್ ಆನ್ ಎಂಜಾಯ್. ಇವತ್ತು ಈ ಪಾರ್ಟಿ ನಿಮ್ಗೋಸ್ಕರ ಅರೇಂಜ್ ಮಾಡಿದ್ದೀನಿ. ನಿಮ್ ಕೆಪಾಸಿಟಿ ಎಷ್ಟು ಬೇಕಾದ್ರೂ ಕುಡೀರಿ. ನಿಮ್ ಮನೆಗೆ ಹೋಗಕ್ಕೆ ವೆಹಿಕಲ್ ಅರೇಂಜ್ ಮಾಡಿ. ಸೊ ಎಂಜಾಯ್. ಓಕೆ ಸರ್. ಯು ಹ್ಯಾವ್ ಸಮಥಿಂಗ್? ನೋ 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 ನೋ, ಐ ಆಮ್ ಓನ್ಲಿ ಆರ್ಗನೈಸರ್. ನನಗೆ ಅಭ್ಯಾಸ ಇಲ್ಲ. ಕಮ್ ಆನ್ ಎಂಜಾಯ್. ಹಾಯ್ ವಿಲಾಸಿನಿ. ಹಲೋ. ಇದೆಲ್ಲ ಗಂಡಸರಿರೋ ಜಾಗ. ನಿಮಗೋಸ್ಕರ ಕಾಟೇಜಲ್ಲಿ ಅರೇಂಜ್ ಮಾಡಿದ್ದೀನಿ. ನಿಮ್ಗೇನೇನ್ ಬೇಕು ಎಂಜಾಯ್ ಮಾಡಿ. ಬಾಯ್. ಓಕೆ, ಬಾಯ್. ಸರಿ ಆನ್. ಸಂಕಟ ಪಡ್ಬಿಡಿ. ಕಮ್ ಆನ್ ಎಂಜಾಯ್. ವಿಲಾಸಿನಿ, ಅರೆ ಅಳ್ತಾ ಇದ್ದೀರಾ? ಏನಾಯ್ತು? ಏನಿಲ್ಲ ಬಿಡಿ. ಏನೋ ಆಗಿದೆ. ಮನೇಲಿ ಏನಾದ್ರು ಜಗಳನ? ವಿಲಾಸಿನಿ, ಪ್ಲೀಸ್ ಹೇಳಿ, ಏನಾಯ್ತು ಅಂತ ಹೇಳಿ. ಸದಾನಂದ್, ಆ ರಾಕ್ಷಸನಿಂದ ನನ್ನ ಪಾರ್ ಮಾಡಿ ಆ ನರಕದಲ್ಲಿರೋದಕ್ಕೆ ನನ್ನ ಕೈ ಆಗ್ತಿಲ್ಲ. ಏನಾಯ್ತು? ರಕ್ಷಣೆ ಕೊಡೋ ಗಂಡನೆ ರಾಕ್ಷಸನಂತಾದ್ರೆ ನಾನೇನ್ ಮಾಡ್ಲಿ? ಎಲ್ಲಿಗೋಗ್ಲಿ? ದಿನ ಹಿಂಸೆ ಕೊಟ್ಟು ನಾನ್ ಅಳದನ್ ನೋಡಿ ಸಂತೋಷ ಪಡೋದೇ ಗುರಿ ಅನ್ಕೊಂಡ್ಬಿಟ್ಟಿದ್ದಾರೆ. ಅಳ್ಬೇಡಿ, ನಾನಿದ್ದೀನಿ. ನಾನ್ ಏನ್ ಮಾಡ್ದೆ ಅಂತ ಈ ಶಿಕ್ಷೆ? ನಾನು ಅವ್ರನ್ನ ಪ್ರೀತಿಸಿ ಮದ್ವೆ ಆಗಿದ್ದೆ ತಪ್ಪ? ಚಚ, ನೀನ್ ಪ್ರೀತಿಸಿದ ತಪ್ಪಿಲ್ಲ. ಆದ್ರೆ
ನಿನ್ನಂತ ಹೆಂಡತಿ ಜೊತೆ ಬಹಳ ಅದೃಷ್ಟ ಅವ್ರಿಗಿಲ್ಲ. ನೋಡಿ ನೋಡಿ, ನೀವ್ ಯಾರಿಗೆ ಬೇಕಾದ್ರೂ ಸಹಾಯ ಮಾಡಿ. ನಿಮ್ ವ್ಯವಹಾರದ ವಿಚಾರ ನನ್ಗೇನ್ ಗೊತ್ತಿರುತ್ತೆ. ಆದ್ರೆ ದುಃಖ ತೋಡ್ಕೊಂಡ್ ಬರೋ ಹೆಣ್ಣನ್ ಮಾತ್ರ ದೂರ ಇಟ್ಬಿಡಿ. ನೋಡಿ ನೋಡಿ, ನೀವ್ ಯಾರಿಗೆ ಬೇಕಾದ್ರೂ ಸಹಾಯ ಮಾಡಿ. ನಿಮ್ ವ್ಯವಹಾರದ ವಿಚಾರ ನನ್ಗೇನ್ ಗೊತ್ತಿರುತ್ತೆ. ಆದ್ರೆ ದುಃಖ ತೋಡ್ಕೊಂಡ್ ಬರೋ ಹೆಣ್ಣನ್ ಮಾತ್ರ ದೂರ ಇಟ್ಬಿಡಿ. ಅವರು ದುಃಖ ಪಡೋದಲ್ದೆ ನಮ್ಮನ್ನು ದುಃಖ ಚೂಡಿ ಸಿಕ್ಕಾಕ್ಸ್ಬಿಡ್ತಾರೆ. ಕಷ್ಟ ಹೇಳ್ಕೊಡೋರು ಎಲ್ಲಾ ಮಾತನ್ನು ನಿಜ ಅಂತ ನಂಬಕ್ ಹೋಗ್ಬಾರ್ದು. ಉತ್ಪ್ರೇಕ್ಷಕಾಗಿ ಸುಳ್ಳು ಹೇಳ್ಬಿಡ್ತಾರೆ. ನಾನ್ ಹೇಳಿದ ಅರ್ಥ ಆಯ್ತಾ ಸ್ವಾಮಿ? ಆ ಮಾತುಗಳಲ್ಲಿ ಸತ್ಯ ಇದೆ ಅಂತ ಅನ್ಸುತ್ತೆ. ಸುಮ್ಮನೆಗೆ ಎಲ್ಲ ವಿಷಯ ಹೇಳ್ಕೊಂಡ್ರೆ ಮನಸ್ಸು ಹಗುರ ಆಗ್ಬೋದು. ಅವರೆಂದು ನನ್ನ ಆಲೋಚನೆಗಳನ್ನ ಧಿಕ್ಕರಿಸಿದವರಲ್ಲ. ಸದಾ ಏನ್ ಯೋಚನೆ ಮಾಡ್ತಿದೀಯೋ? ಯಾವಾಗೋ ಬರ್ತೀಯ, ಯಾವಾಗೋ ಹೋಗ್ತೀಯ. ಏನೇ ಇದು ನಿನ್ ಕತೆ? ಅಮ್ಮ, ಅದು ಆಫೀಸ್ನಲ್ಲಿ ಸಿಕ್ಕಾಬಟ್ಟೆ ಕೆಲಸ, ಅದಕ್ಕೆ ಸುಮ್ಮ ಬೇರೆ ಮನೇಲಿಲ್ಲ, ಬೇಜಾರು. ಅದಕ್ಕೆ ಆಫೀಸ್ ಕೆಲಸ ಜಾಸ್ತಿ ಮಾಡ್ಕೊಂಡಿದ್ದೀಯಾ? ಹೊರಗಡೆ ಊಟ ಮಾಡೋದು ದೇಹಕ್ಕೂ ಮನಸ್ಸಿಗೂ ಒಳ್ಳೇದಲ್ಲಪ್ಪ. ಅದೇನಿದ್ರು ಅಲೆಮಾರಿಗಳ ತರ ತಿರುಗೋ ನೆಲೆಯಿಲ್ಲ ಜನಗಳಿಗೆ ಮಾತ್ರ, ನಿನ್ನಂತವ್ರಿಗಲ್ಲ. ಸುಮಾ ಮಗು ಮುಂದಿನ ತಿಂಗಳು ಬರ್ತಾ ಇದ್ದಾರೆ. ಗೊತ್ತಮ್ಮ, ಗೊತ್ತು. ಊಟಕ್ಕೆ ಬಡಿಸ್ಲಾ ಅಥವಾ ಮುಗಿಸ್ಕೊಂಡು ಬಂದಿದೀಯೋ? ಇಲ್ಲಮ್ಮ, ನಾ ಇನ್ನೂ ಊಟ ಮಾಡಿಲ್ಲ. ಹಸು ಆಗ್ತಾ ಇದೆ. ಊಟಕ್ಕೆ ರೆಡಿ ಮಾಡಮ್ಮ, ಬರ್ತೀನಿ. ಸರಿ. ಬಂದೇನೋ? ಬಂದಮ್ಮ. ಅಮ್ಮನಿಗೇನ್ ಗೊತ್ತಾಗುತ್ತೆ ಬಿಡು. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಓಕೆ, ಆಯ್ತು. ಯಾರ್ದು ಫೋನ್? ನನ್ ಹೇಳ್ತಿದ್ದು ಬೇಜಾರ್ ಮಾಡ್ಕೊಂತಿದ್ದಾಳೆ. ಇತ್ತೀಚೆಗೆ ಮಗು ನೋಡಕ್ ಹೋಗ್ಲಿಲ್ವಲ್ಲ, ಅದಕ್ಕೆ. ಜೊತೆಗೆ ನಮ್ಮಮ್ಮ ಬೇರೆ ಏನೇನೋ ಚಾಡಿ ಹೇಳ್ಬಿಟ್ಟಿದ್ದಾಳೆ. ಸರಿಯಾಗಿ ಮನೆಗೆ ಬರ್ತಿಲ್ಲ, ಊಟ ಮಾಡ್ತಿಲ್ಲ ಅಂತ. ನನ್ಗೊಂಥರ ಗಿಲ್ಟ್ ಕಾಡ್ತಾ ಇದೆ. ನಾನು ನನ್ನ ಹೆಂಡತಿ ಮೋಸ ಮಾಡ್ತಿದ್ದೀನಿ ಅಂತ. ಮನಸ್ಸು ನಮ್ ಕಂಟ್ರೋಲಲ್ಲಿರುತ್ತೆ. ತಪ್ಪು ಮಾಡಿದ್ಮೇಲೆ ಅದಕ್ಕೆ ಸಮರ್ಥನೆ ಹುಡುಕ್ಬಾರ್ದು. ಸದನು, ನಾನು ನಿಮ್ಮನ್ನ ತುಂಬಾ ಪ್ರೀತಿಸ್ತೀನಿ, ಆರಾಧಿಸ್ತೀನಿ. ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ, ಆದ್ರೆ ತೋರ್ಸ್ಕೊಳಕ್ಕಾಗಲ್ಲ. ಅದೆಲ್ಲ ನಂಗೆ ಅರ್ಥ ಆಗಲ್ಲ. ನಿಮ್ ಪ್ರೀತಿ ಸಿಗುತ್ತೆ ಅಂದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಸುಮ್ಮನೆ ನಿನ್ನ ಹತ್ರ ಏನಾಯ್ತ್ರಿ? ನೀನು ಬೇಗ ಊರಿಗೆ ಬಂದ್ಬಿಡು. ನನಗಲ್ಲಿ ಒಬ್ಬನೇ ಇರೋಕೆ ಬೇಜಾರಾಗ್ತಾ ಇದೆ. ಅದೆಲ್ಲ ನೀವ್ ಹೇಳ್ಬೇಕು ಅಂತಿರೋದು. ವಿಷಯ ಮರೆಸ್ತಾ ಇದ್ದೀರಾ. ಏನು ಅಂತ ಹೇಳಿ. ನಂಗೊತ್ತು ನನಗ್ ಬೇಜಾರಾಗುವಂಥದ್ದು ನೀವೇನು ಮಾಡಿರಲ್ಲ ಅಂತ. ಏನು ಅವತ್ ಪಾರ್ಟಿನಲ್ಲಿ ಡ್ರಿಂಕ್ಸ್ ತಗೊಂಡ್ರಾ? ಇಲ್ಲ. ಮತ್ತೇನಾಯ್ತು? ನೀವ್ ಬದ್ಲಾಗಿದ್ದೀರಾ? ಇಲ್ಲ, ಅಂಥದ್ದೇನಿಲ್ಲ. ಮತ್ತೆ ಯಾರಿಗಾದ್ರೂ ಸಹಾಯ ಮಾಡಿದ್ರಾ? ಇಲ್ಲ. ಇಲ್ಲ ಅಂದ್ಮೇಲೆ ಮತ್ತ್ಯಾಕೆ ಹೀಗೆ ಓದಾಡ್ತಾ ಇದ್ದೀರಾ? ಇಲ್ಲ, ಅದು ಸತ್ಯ ಹೇಳ್ದೆ ಇದ್ರೆ ನನ್ನ ಮನಸಾಕ್ಷಿ ಉಸಿರಾಡಕ್ಕೆ ಬಿಡ್ತಾ ಇಲ್ಲ. ಅದು ನನಗೆ ಒಂದು ಹುಡುಗಿ ಜೊತೆ ಗಂಡ ಕುಡುಕ. ಅವಳನ್ನ ಸರಿಯಾಗಿ ಅರ್ಥನೇ ಮಾಡ್ಕೊತಾ ಇಲ್ಲ.
ಪ್ರೀತಿಸಿ ಮದುವೆ ಮಾಡ್ಕೊಂಡಿದ್ದಕ್ಕೆ ಒಂದು ಬಳಗನೆಲ್ಲ ಬಿಟ್ಟು ಬಂದಿದ್ದಕ್ಕೆ ಅವನು ಕೊಡ್ತಾ ಇರೋದು ಬರೀ ಹಿಂಸೆ, ನೋವು. ಎಷ್ಟು ದಿನದ ಈ ಸ್ನೇಹ? 1-2 ತಿಂಗಳಿರ್ಬೋದು. ನೀನು ತಪ್ಪು ತಿಳ್ಕೊಬೇಡ. ನನ್ನ ಜಾಗದಲ್ಲಿ ನೀನಿದ್ರು ಹೀಗೆ ಮಾಡ್ತಿದ್ದೆ. ಇದು ನೀವು ಅವಾಗ್ಲೇ ನೇರವಾಗಿ ಹೇಳ್ಬೋದಾಗಿತ್ತು. ಇದನ್ನ ಹೇಳೋದಕ್ಕೆ ನೀವಿಷ್ಟೊಂದು ಗಿಲ್ಟ್ ಫೀಲ್ ಮಾಡ್ತಿದ್ದೀರಾ ಅಂದ್ರೆ ನಿನ್ನಂತ ಹಿಂತಿರುವಾಗ ಯಾವ ಸಂಬಂಧನೂ ಹುಟ್ಟಲ್ಲ. ಕೆಟ್ಟದ್ನ ಊಹಿಸ್ಬೇಡ ಸುಮಾ. ಅವ್ರವ್ರ ನೋವನ್ನ ಖಾಯಿಲೆ ಹಾಗೆ ಅವರೇ ಅನುಭವಿಸ್ಬೇಕು. ಅದನ್ನ ಹಂಚ್ಕೊಳ್ಳೋದೇನು? ಅಷ್ಟಕ್ಕೂ ಇಷ್ಟ ಬೇಗ ನೀವು ಅಷ್ಟೊಂದು ಕ್ಲೋಸ್ ಆಗ್ಬಿಟ್ರ? ಅಲ್ಲ, ಅವಳ ಗಂಡನ್ ಮೇಲೆ ನಿಂದೇ ಇರೋ ನಂಬಿಕೆ ನಿನ್ನೇನ್ ಹೇಗ್ ಬಂತು ಅಂತ ನಂಗೆ ಆಶ್ಚರ್ಯ ಆಗ್ತಿದೆ. ಗಂಡಸರು ಹೆಣ್ಣಿನ ಕ್ಯಾರೆಕ್ಟರ್ ಬಗ್ಗೆ ಯೋಚನೆ ಮಾಡೋ ಹಾಗೆ ಹೆಂಗಸರು ಗಂಡನ ಬಗ್ಗೆ ಯಾಕೆ ಯೋಚನೆ ಮಾಡಬಾರ್ದು? ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಿ. ಕಣ್ ತಪ್ಸಿ ಮಾತಾಡೋದು ನೋಡಿದ್ರೆ ನನ್ ಕೋಪ ಬರುತ್ತೆ. ಅಂಥವ್ರನ್ನ ನಂಬಕ್ಕಾಗಲ್ಲ. ನಾನ್ ಹೆಚ್ಚಿಗೆ ಹೇಳಲ್ಲ. ಕೆಸರಿಗೆ ಹೋಗಿ ಬೀಳ್ತೀನಿ ಅಂತ ನೀವೇ ನಿರ್ಧಾರ ಮಾಡ್ಕೊಂಡ್ರೆ ಯಾರಿಂದನೂ ಏನು ಮಾಡಕ್ಕಾಗಲ್ಲ. ಆದ್ರೆ ಒಂದ್ ಮಾತ್ರ ನೆನ್ಪಿಟ್ಕೊಳ್ಳಿ, ಕೆಸರಿಗೆ ಹೋಗಿ ಬಿದ್ಮೇಲೆ ನಿಮ್ಮನ್ನ ಹೊರಗೆ ಎಳೆಯೋಕೆ ಯಾರು ಬರಲ್ಲ. ನೀನ್ ತಪ್ಪು ತಿಳ್ಕೊಂಡಿದ್ಯಾ? ಅಂತ ತಪ್ಪು ಯಾವ್ದು ನಡೆದಿಲ್ಲ. ನೋಡಿ, ನೀವ್ ನನ್ನ ಮದ್ವೆ ಆಗಿ ಸಾಂಪ್ರದಾಯಿಕ ಸರಪಳಿಲಿ ನನ್ನ